Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. Jananim Sharadam Devim Ramakrishnam Jagadgurum Padapadme Tayoshritva Pranamami Moharmoho Namashri Yatirajaya Vivekananda Suraye Satchit Sukhasvarupaya Swamine Tapaharine Mukam Karoti Vachalam Pangum Langhayate Girim Yat Krupa Tamaham Vande Paramananda Madhavam Vireshwarananda Dayamrutabdhim Shri Ranganathancha Vijnana Bhanum Chidananda Rupa Shri Purushottamaryam ಧ್ಯಾಯನ್ ಹೃದಯಸ್ಥಾನ್ ಕೃತಿನಂ ಹ್ಯವೈಮಿ. ವಿವೇಕಾನಂದರ ಬಗ್ಗೆ ಮುಸ್ಲಿಂ ರಾಷ್ಟ್ರವಾದಂತಹ ಇಂಡೋನೇಷ್ಯಾದ ಅಧ್ಯಕ್ಷ ಡಾಕ್ಟರ್ ಸುಕ್ಯಾರ್ನೋ, ಅವನ ಮಗಳು ಕೂಡ ಅಧ್ಯಕ್ಷಳಾಗಿದ್ಲು ಒಂದೆರಡು ಸಲ. ಮೇಘಾವತಿ ಸುಕ್ಯಾರ್ನೋ ಪುತ್ರಿ ಅಂತ ಅವಳ ಹೆಸರು, ಸಂಸ್ಕೃತದಲ್ಲಿದೆ ಅವಳ ಹೆಸರು. ಮುಸಲ್ಮಾನ್ ರಾಷ್ಟ್ರ ಅದು, ಮುಸ್ಲಿಂ ರಾಷ್ಟ್ರ. ಮೇಘಾವತಿ ಸುಕ್ಯಾರ್ನೋ ಪುತ್ರಿ. ಇವರ ಅಪ್ಪ ಪರಮಪೂಜ್ಯರಾದ ರಂಗನಾಥಾನಂದಜಿ ಮಹಾರಾಜರವರ ಬಹಳ ಆತ್ಮೀಯ ಸ್ನೇಹಿತ ಡಾಕ್ಟರ್ ಸುಕ್ಯಾರ್ನೋ. ಅವರು ವಿವೇಕಾನಂದರ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ವಿವೇಕಾನಂದ ವಾಟ್ ಎ ನೇಮ್. ಕೇಳಿಸ್ಕೊಳ್ಳಿ, ವಿವೇಕಾನಂದ ಎಂಥ ಹೆಸರದು. It is he who asked us not to weep anymore. ಇನ್ನು ಮುಂದೆ ಅಳೋದು ಬೇಡ, ಅತ್ತಿದ್ದು ಸಾಕು ಅಂತ ಹೇಳಿದ ಮಹಾತ್ಮ ಅವರು. ಇಷ್ಟು ಸಾಕು ನಿಮಗೆ ವಿವೇಕಾನಂದರ ಪ್ರಸ್ತುತತೆ ಈ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಎನ್ನುವುದು ಇದೊಂದೇ ವಾಕ್ಯ ಸಾಕು. ವಿವೇಕಾನಂದ ಬಂದಿದ್ದಾರೆ ಅಂದರೆ ಏನಕ್ಕೆ ಬಂದಿದ್ದಾರೆ? ಜಗತ್ತಿನಲ್ಲಿ ಅಳುವ ಜನರ ಅಳುವನ್ನು ನಿಲ್ಲಿಸುವುದಕ್ಕೆ. ವಿದ್ಯಾರ್ಥಿ ಅಳ್ತಾನೆ, ಪಾಠ ಅರ್ಥ ಆಗ್ತಾ ಇಲ್ಲ, ಎಕ್ಸಾಮಿನೇಷನ್ ಮಾರ್ಕ್ಸ್ ಬರ್ತಾ ಇಲ್ಲ, ಚೆನ್ನಾಗಿ ಮಾತನಾಡೋಕ್ಕಾಗ್ತಾ ಇಲ್ಲ, ಎಸ್ಸೆ ರೈಟಿಂಗ್ನಲ್ಲಿ ಪ್ರೈಸ್ ಬರಲಿಲ್ಲ, ಎಕ್ಸ್ಟೆಂಪೋರ್ ಸ್ಪೀಚ್ ಇಲ್ಲ, ಕಮ್ಯುನಿಕೇಷನ್ನೇ ಇಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಡೌಟ್ ಇದೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಬಹಳ ಬರ್ತಾ ಇದೆ. ಇದೆಲ್ಲ ಕೆಲವು ಸಲ ಕಣ್ಣಲ್ಲಿ ನೀರು ಬರಬೇಕಂತಲೂ ಏನಿಲ್ಲ, ಅಳುವ ಸ್ಥಿತಿಯಲ್ಲಿ ನಮ್ಮನ್ನು ತರುತ್ತೆ. ಆದರೆ ಯಾವಾಗ ವಿವೇಕಾನಂದ ನಿಮ್ಮ ಹತ್ರ ಇದ್ದಾರೆ, ಆವಾಗ ಅವರು ಈ ಅಳುವಿಗೆ ಫುಲ್ ಸ್ಟಾಪ್ ಇಡ್ತಾರೆ. ವಾಟ್ ಎ ನೇಮ್. ಸುಮ್ಮನೆ ವಾಟ್ ಎ ನೇಮ್ ಅಂತ ಯಾರಿಗೂ ಅನ್ನಲ್ಲ. 750 ಕೋಟಿ ಜನ ಇದ್ದಾರೆ, ಅಷ್ಟು ನೇಮ್ಸು ಇದೆ. ಹೇಳ್ತಾ ಇರೋರು ಮುಸ್ಲಿಂ ರಾಷ್ಟ್ರದ ಅಧ್ಯಕ್ಷ. ಅವರು ಹಿಂದೂ ಅಲ್ಲ, ಇಂಡಿಯನ್ನೂ ಅಲ್ಲ. ವಾಟ್ ಎ ನೇಮ್. ಇಟ್ ಈಸ್ ಹಿ ಹೂ ಟಾಟ್ ಅಸ್ ನೋ ಮೋರ್ ವೀಪಿಂಗ್, ವಿ ಹ್ಯಾವ್ ವೆಪ್ಟ್ ಎನಫ್. ಸಾಕಷ್ಟು ಅತ್ತಿದ್ದೇವೆ, ಇನ್ನು ಮುಂದೆ ಅಳುವುದು ಬೇಕಾಗಿಲ್ಲ. ಯಾಕೆ ಅಳೋದು ಬೇಕಾಗಿಲ್ಲ? ನಿನ್ನನ್ನು ಮಣಿಸುವ ಶಕ್ತಿ ಯಾವುದೂ ಇರಲ್ಲ. ವಿವೇಕಾನಂದ ಜೊತೆಯಲ್ಲಿದ್ದರೆ ನಿನ್ನನ್ನು ಮಣಿಸುವ, ನಿನಗೆ ಅಸಾಧ್ಯವಾಗುವುದು ನಿನಗೆ ಯಾವುದೂ ಇರಲ್ಲ. ಯಾಕೆ? ಅದು ಹಾಗೇ ಇದೆ. ಅದು ನಿನ್ನನ್ನು ಎರಡನೇ ಸಲ ಹುಟ್ಟೋ ಹಾಗೆ ಮಾಡ್ತಾರೆ. ಮೊದಲನೇ ಸಲ ನೀನು ಹೇಗಾದರೂ ಹುಟ್ಟಿರು, ಹಳ್ಳಿ ಹುಡುಗನಾಗಿ ಹುಟ್ಟಿರು, ದಡ್ಡ ಹುಡುಗನಾಗಿ ಹುಟ್ಟಿರು, ಮತ್ತೇನೋ ಹುಟ್ಟಿರು, ಮಗದೇನೋ ಹುಟ್ಟಿರು. ಆದರೆ ವಿವೇಕಾನಂದರನ್ನೇನಾದರೂ ನೀನು ತಗೊಂಡ್ರೆ ನಿನಗೆ ಎರಡನೇ ಜನ್ಮವನ್ನೇ ಕೊಡ್ತಾರೆ. ಮತ್ತು ಎರಡನೇ ಜನ್ಮವನ್ನೇ ಪಡ್ಕೊಳ್ಳದೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತನ್ನೋದು ಸ್ಕಂದ ಪುರಾಣ ಯಾವತ್ತೋ ಜಗತ್ತಿಗೆ ಜಾಹೀರು ಮಾಡಿದೆ, ಸಾರಿ ಹೇಳಿದೆ. ಎರಡನೇ ಜನ್ಮವೇ ಪಡ್ಕೊಳ್ಬೇಕು. ನಥಿಂಗ್ ಲೆಸ್ ದ್ಯಾನ್ ದಟ್ ಶುಡ್ ಬಿ ದಿ ಏಮ್ ಆಫ್ ಎಜುಕೇಷನ್ ಸಿಸ್ಟಮ್. ನಿಮ್ಮ ಎಜುಕೇಷನ್ ಸಿಸ್ಟಮ್ ಇವತ್ತು ಸರಿ ಇಲ್ಲ. ಸರಿ ಇದ್ದಿದ್ರೆ ಅದೇನು ಮಾಡ್ತಿತ್ತು, ಮರು ಜನ್ಮ ಬರೋ ಹಾಗೆ ಮಾಡ್ತಿತ್ತು. ಹಳೆ ಜನ್ಮ ಮರೆತು ಹೋಗ್ತಿತ್ತು. ಆ ಹಳೆ ಜನ್ಮಕ್ಕೂ
ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೂ ನಿಮ್ಗೆ ಎಜುಕೇಷನ್ ಆಗ್ತಾ 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 ನೀವು ಎರಡನೇ ಸಲ ಹುಟ್ಟುತ್ತಾ ಇದ್ದೀರಲ್ಲ, ಇವೆರಡಕ್ಕೂ ನಿಮಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲೇ ಇರೋ ಹೊಸ ಮನುಷ್ಯನನ್ನಾಗಿ ಮಾಡ್ತಿತ್ತು. ಮದ್ರಾಸಿನ ಜನ ಸಮಾಜ ಸುಧಾರಣೆಗೆ ಏನೇನೋ ಪ್ಲ್ಯಾನ್ಗಳು ಹಾಕ್ಕೊಳ್ತಾ ಇದ್ದಾಗ ಮತ್ತು ಅದನ್ನೆಲ್ಲ ವಿವೇಕಾನಂದ್ರ ಜೊತೆ ಚರ್ಚೆ ಮಾಡುವುದಕ್ಕೆ ಬಂದಾಗ ವಿವೇಕಾನಂದ್ರ ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಸೂಪರ್ಫಿಷಿಯಲ್ ಚೇಂಜಸ್. ಮೆಡ್ರಾಸಿನ ಸುಧಾರಕರಿಗೆ, ರೆಫಾರ್ಮಿಸ್ ಆಫ್ ಮೆಡ್ರಾಸ್, ಯು ಮಸ್ಟ್ ನೋ ಐ ಆಮ್ ಎ ಗ್ರೇಟರ್ ರೆಫಾರ್ಮರ್ ದೆನ್ ಯು. ಐ ಡೋಂಟ್ ಬಿಲೀವ್ ಇನ್ ಸೂಪರ್ಫಿಷಿಯಲ್ ಚೇಂಜಸ್, ಐ ವಾಂಟ್ ರೂಟ್ ಅಂಡ್ ಬ್ರಾಂಚ್ ರೆಫಾರ್ಮೇಷನ್. ಬೇರು ಸಮೇತ ಮಾರ್ಪಾಟುಗಳಾಗಬೇಕು, ರೂಟ್ ಅಂಡ್ ಬ್ರಾಂಚ್, ಬೇರು ಸಮೇತ ಮಾರ್ಪಾಟುಗಳಾಗಬೇಕು. ಅಂಥ ಬದಲಾವಣೆಗಳು ನನಗಾಗಬೇಕೇ ಹೊರತು ಮೇಲೆ ಮೇಲೆ ತೇಲುವಂಥ ಬದಲಾವಣೆಗಳಿಂದ ಪ್ರಯೋಜನ ಇಲ್ಲ. ಆ ಕಡೆ ಹಿಂದೂ ಫಿಲಾಸಫಿ, ಈ ಕಡೆ ವಿವೇಕಾನಂದ, ಅವೆರಡು ಬೇರೆ ಬೇರೆ ಅಲ್ಲ. ಇವರಿಬ್ಬರು ದೇ ನೆವರ್ ಬಿಲೀವ್ಡ್ ಇನ್ ಟೆಂಪರರಿ ಸೊಲ್ಯೂಷನ್ಸ್. ತಾತ್ಕಾಲಿಕವಾದ ಪರಿಹಾರಗಳು ಅವ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಬಿಕಾಸ್ ಎ ಟೆಂಪರರಿ ಸೊಲ್ಯೂಷನ್ ಈಸ್ ಓನ್ಲಿ ಎ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ದಟ್ ಡಸಂಟ್ ಈವನ್ ಬಿಫಿಟ್ ದಿ ನೇಮ್ ಎ ಸೊಲ್ಯೂಷನ್. ಸೊಲ್ಯೂಷನ್ ಅಂತ ಕರೆಯೋದಕ್ಕೂ ಆಗಲ್ಲ ಅದನ್ನು. ಹಾಗಾದರೆ ಸೊಲ್ಯೂಷನ್ ಹೇಗಿರಬೇಕು ಹೇಳ್ತಾರೆ ಸ್ವಾಮೀಜಿ, ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್. 1000 ಸಮಸ್ಯೆ ಇರಲಿ, ಕೇವಲ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ. ಇಷ್ಟೊತ್ತು ನಾನು ಹೇಳಿದ್ದು ವಿದ್ಯಾರ್ಥಿಗಳ ಸಭೆ ಆದ್ದರಿಂದ ವಿದ್ಯಾರ್ಥಿಗಳು ಫೇಸ್ ಮಾಡುವಂತಹ ಸಮಸ್ಯೆಗಳು. ಯಾವುದೇ ರೀತಿಯ ಸಮಸ್ಯೆ ಇರಲಿ, ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಇಂಡಿಯಾ ದೇಶದ ಗ್ರೇಟ್ನೆಸ್, ಇಂಡಿಯನ್ ಕಲ್ಚರ್ನ ಗ್ರೇಟ್ನೆಸ್ ಏನು ಅಂದರೆ, ನಾವು ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಕಂಡು ಹಿಡಿದವರಲ್ಲ. ಅದು ಬೇರೆ ಕಲ್ಚರ್ಸ್, ಬೇರೆ ದೇಶಗಳು, ಬೇರೆ ನಾಗರಿಕತೆಗಳು ಒದ್ದಾಡಿ ಹೋದ್ವು. ಪೊಲಿಟಿಕಲ್ ಪ್ರಾಬ್ಲಮ್, ಸಮ್ ಸೊಲ್ಯೂಷನ್. ಸೋಷಿಯಲ್ ಪ್ರಾಬ್ಲಮ್, ಸಮ್ ಸೊಲ್ಯೂಷನ್. ಎಕನಾಮಿಕ್ ಪ್ರಾಬ್ಲಮ್, ಸಮ್ ಸೊಲ್ಯೂಷನ್. ಇಂಡಿಯಾ ಡಸಂಟ್ ಬಿಲೀವ್ ಇನ್ ದಟ್. ವಿ ಡೋಂಟ್ ಬಿಲೀವ್ ಇನ್ ಹಾಚ್ಪೋಚ್ ಚೇಂಜಸ್, ಸೂಪರ್ಫಿಷಿಯಲ್ ಚೇಂಜಸ್, ಹಡ್ ಹಾಕ್ ಸೊಲ್ಯೂಷನ್ಸ್, ಟೆಂಪರರಿ ಸೊಲ್ಯೂಷನ್ಸ್. ಒಂದು ಸಲ ಕೈ ಇಟ್ಟಿದ್ದೀವಿ ಅಂದರೆ ಇನ್ನು ಶಾಶ್ವತವಾಗಿ ಇನ್ನು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಗಾದಾಗ ಮಾತ್ರ ನಮಗೆ ಅಳು ಬರಲ್ಲ. ಇಲ್ಲಾಂದರೆ ಇವತ್ತು ಅಳು ನಿಲ್ಲಿಸ್ಬೋದು, ಇನ್ನೊಂದು ತಿಂಗಳಿಗೆ ಇನ್ಯಾವುದೋ ಕಾರಣಕ್ಕೆ ಇನ್ನೊಮ್ಮೆ ಅಳಬೇಕಾಗುತ್ತೆ. ವಿವೇಕಾನಂದ, ವಾಟ್ ಇನ್ ನೇಮ್, ಇಟ್ ಈಸ್ ಹಿ ಹೂ ಟೋಲ್ಡ್ ಅಸ್ ನೋ ಮೋರ್ ವೀಪಿಂಗ್, ವಿ ಹ್ಯಾವ್ ವೆಪ್ಟ್ ಎನಫ್. ಸಾಕಷ್ಟು ಅತ್ತಿದ್ದೇವೆ, ಇನ್ನು ಮುಂದೆ ಅಳೋದು ಬೇಕಾಗಿದೆ. ಏನು ಅರ್ಥ ಅದಕ್ಕೆ? ಇನ್ನು ಮುಂದೆ ಅಳುವ ದಿನಗಳು ಬರೋದಿಲ್ಲ ಜೀವನದಲ್ಲಿ ನಮಗೆ. ಯಾವಾಗ ಅಳೋ ದಿನಗಳು ಬರೋದಿಲ್ಲ? ಪರ್ಮನೆಂಟ್ ಸೊಲ್ಯೂಷನ್ ಆ್ಯಂಡ್ ಎ ಯೂನಿವರ್ಸಲ್ ಸೊಲ್ಯೂಷನ್. ಎಲ್ಲ ಕಾಲಕ್ಕೂ ಇದೇ ಸೊಲ್ಯೂಷನ್, ಎಲ್ಲ ಸಮಸ್ಯೆಗೂ ಇದೇ ಸೊಲ್ಯೂಷನ್. ಯಾವುದಾ ಸೊಲ್ಯೂಷನ್? ಅದ್ಭುತವಾದ, ಬಯಸಿದಾಗೆಲ್ಲ ಬಯಸಿದಷ್ಟು ನಿಮಗೆ ಕೈಗೆ ಎಟುಕುವ ಶಕ್ತಿಯ ಗಣಿಯೊಂದಕ್ಕೆ ಕೈ ಹಾಕಿ. ಬಯಸಿದಾಗ, ನೆನ್ಪಿಟ್ಕೊಳ್ಳಿ, ಬಯಸಿದಾಗ, ಬಯಸಿದಷ್ಟು, ಬೇಕೆಂಬಷ್ಟು, ಬೇಕೆಂದಾಗ ಎಷ್ಟು ಬೇಕೋ ಅಷ್ಟು ಶಕ್ತಿಯ ಸಪ್ಲೈ ಆಗ್ತಿರ್ಬೇಕು ನಿಮಗೆ. ಅಂಥ ಅದ್ಭುತವಾದ ಶಕ್ತಿಯ ಗಣಿಯನ್ನ ನಿಮ್ಮದಾಗಿಸ್ಕೊಳ್ಳಿ. ಎಲ್ಲಿದೆ ಅಂತ ಶಕ್ತಿ ಗಣಿ? ಎಲ್ಲಿಲ್ಲೇ. ಉಪನಿಷತ್ತು ಆ ಕಾಲದಿಂದ ಈ ಕಾಲದವರೆಗೆ, ಹುಟ್ಟಿದ ದಿನದಿಂದ ಇವತ್ತಿನವರೆಗೆ ಇನ್ಯಾವುದರ ಬಗ್ಗೆ ಮಾತಾಡಿದೆ? ಇದು ಬಿಟ್ಟು ಬೇರೆ ಸಬ್ಜೆಕ್ಟ್ ಏನು ಮಾತನಾಡಿದೆ? ಆದರೆ ಅದರ ಬಗ್ಗೆ ನಮಗೆ ಕನಿಷ್ಠ ಗಂಧ ಗಾಳಿಯೂ ಇಲ್ಲ. ಆ ಕಡೆ ತಂದೆ ತಾಯಂದರು ಹೇಳಲ್ಲ, ಈ ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟು ಹೇಳಲ್ಲ. ರಾಮಕೃಷ್ಣಾಶ್ರಮಕ್ಕೆ ಬಂದರೆ ಇಂಥ ಮಾತುಗಳು ಕಿವಿಗೆ ಬೀಳುತ್ತೆ. ತಂದೆ ತಾಯಿ ರಾಮಕೃಷ್ಣಾಶ್ರಮಕ್ಕೆ ಕಳಿಸಲ್ಲ, ಯಾಕೆಂದ್ರೆ ಹೋದರೆ ಮಕ್ಕಳು ಸನ್ಯಾಸಿಗಳಾಗ್ಬಿಡ್ತಾರೆ. ರಾಮಕೃಷ್ಣಾಶ್ರಮಕ್ಕೆ ಹೋದವರೆಲ್ಲ ಸನ್ಯಾಸಿಗಳಾದರೆ ದೇಶದ ಪಾಪ್ಯುಲೇಷನ್ ಇಷ್ಟೊಂದು ಆಗ್ತಿರ್ಲಿಲ್ಲ. ತೈತ್ರೇಯ ಉಪನಿಷತ್ ಅಂತ ಒಂದಿದೆ, ಬ್ರಹ್ಮಾನಂದ ಮೀಮಾಂಸಾ ಅಂತ ಒಂದು ಚಾಪ್ಟರ್ ಬರುತ್ತೆ. ಅಲ್ಲಿ ಹೋಗಿ ನೋಡಿ ಮನುಷ್ಯನ ಸಾಮರ್ಥ್ಯಗಳೆಷ್ಟು ಅಂತ ಗೊತ್ತಾಗುತ್ತೆ. ಒಂದು ಯೂನಿವರ್ಸ್ ಮನುಷ್ಯನ ಸಾಮರ್ಥ್ಯಗಳಿಗೆ ಸಾಕಾಗಲ್ಲ, ಸಾಲ್ದ? ಇದರ ಆಚೆಗೆ ನಿಮ್ಗಾದ್ರೂ ಏನಿದೆ ಆಸ್ಪಿರೇಷನ್ಸ್? ದೇರ್ ಆರ್ ಮಲ್ಟಿ ಯೂನಿವರ್ಸಸ್. ಮಾಡರ್ನ್ ಫಿಸಿಕ್ಸ್ ಹೇಳ್ತಾ ಇದ್ದೆ, ದೇರ್ ಇಸ್ ನೋ ಒನ್ ಯೂನಿವರ್ಸ್, ದೇರ್ ಆರ್ ಮಲ್ಟಿಪಲ್ ಯೂನಿವರ್ಸಸ್. ಯೂನಿವರ್ಸಸ್ that cannot be perceived at all, even with the help of the subtlest of instruments like the electronic microscope, so on and so forth. There are multi-universes. Gone are the days when physics used to say there is only one universe. We don't call it as universe at all because it is not one. Today we call it multiverse, not universe. ಯಾವ ವರ್ಷ ಇರಲಿ, ಯೂನಿ ಆರ್ ಮಲ್ಟಿ. ಹೋಲ್ ಕ್ರಿಯೇಷನ್ ದಿ ಲಾರ್ಡ್ ಆಫ್ ದ ಯೂನಿವರ್ಸ್ ನೀನು. ಬೈ ಬರ್ತ್ ದಟ್ ಎಬಿಲಿಟಿ ಇಸ್ ದೇರ್ ಇನ್ ಯು ಮ್ಯಾನ್.
ಮನುಷ್ಯ ಜನ್ಮ ಸುಲಭವಲ್ಲ, ಅದೊಂದು ಸೌಭಾಗ್ಯ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಪ್ರಾರಂಭದ 3 ಶ್ಲೋಕಗಳಲ್ಲಿ ಅದನ್ನೇ ಹೇಳಿದ್ದು. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ದುರ್ಲಭ ಈ 3 ಭಗವತ್ ಕೃಪೆಯಿಂದ ಮಾತ್ರ ಬರುತ್ತದೆ. ಯಾವುದದು? ಮನುಷ್ಯತ್ವಂ, ಮನುಷ್ಯ ಜನ್ಮ. ಮುಮುಕ್ಷುತ್ವಂ ಅಂದ್ರೆ ಏನು? ಜಿಜ್ಞಾಸಾ ಪ್ರವೃತ್ತಿ. ಐ ವಾಂಟ್ ಟು ನೋ ದಿಸ್, ಐ ವಾಂಟ್ ಟು ನೋ, ಬೀಯಿಂಗ್ ನಾಲೆಡ್ಜ್ ಹಂಗ್ರಿ, ಬೀಯಿಂಗ್ ಸೋ ಮಚ್ ಓರಿಯೆಂಟೆಡ್ ಟುವರ್ಡ್ಸ್ ಫೈಂಡಿಂಗ್ ಔಟ್ ಟ್ರೂತ್ ಬಿಹೈಂಡ್ ಆಲ್ ದಿ ಫೆನಾಮಿನನ್ ವರ್ಲ್ಡ್. ದಟ್ ಸಾರ್ಟ್ ಆಫ್ a propensity, if it is there in you, you are born great, you are gifted. ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯತ್ವವು ಬಂದು ಮುಮುಕ್ಷುತ್ವವು ಇದ್ದು ಗೈಡ್ ಮಾಡೋದಕ್ಕೊಬ್ಬ ಮಹಾಪುರುಷ ಬಂದ್ರೆ then what should be your aim? Exhaust all the potentialities that are hidden inside you. ನರೇಂದ್ರ ಇದನ್ನು ಓದಿದ್ದು ರಾತ್ರಿ 1 ಗಂಟೆಯಲ್ಲಿ, ಮಧ್ಯರಾತ್ರಿ 1 ಗಂಟೆಯಲ್ಲಿ ಓದಿ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗದೆ ಓಡಿ ಬಂದ ದಕ್ಷಿಣೇಶ್ವರಕ್ಕೆ. ಈ 3 ಸಿಕ್ಕಿದೆ ನನಗೆ, ನಾನು ನನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಯೂಸ್ ಮಾಡಿಕೊಳ್ಬೇಕು. ನೆನಪಿಡಿ, ಎಲ್ಲ ಶಕ್ತಿಗಳನ್ನು ಉಪಯೋಗ ಮಾಡಿಕೊಳ್ಳುವುದಕ್ಕೆ ಸೀರಿಯಸ್ ಆಗಿ ಯಾವ ಟ್ರೈನಿಂಗ್ ನಾವು ತಗೊಳ್ತೀವೋ ಅದೇ ಆಧ್ಯಾತ್ಮಿಕ ಜೀವನ, ಅದೇ ಸ್ಪಿರಿಚುವಲ್ ಟ್ರೈನಿಂಗ್. ಹಲವಾರು ಟ್ರೈನಿಂಗ್ಗಳಲ್ಲೂ ನಮ್ಮ ಶಕ್ತಿಗಳು ಆಚೆ ಬರುತ್ತೆ. ಈಗ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಸಿಗ್ತಾ ಇರೋ ಟ್ರೈನಿಂಗ್ನಲ್ಲೂ ಬರುತ್ತೆ, ಬಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಲ್ಲ. ಸ್ಪಿರಿಚುವಲ್ ಟ್ರೈನಿಂಗ್, ಮೆಡಿಟೇಟಿವ್ ಲೈಫ್ ಆಫ್ ಮೆಡಿಟೇಷನ್, ಸಾಧು ಸಂಘ, ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಂಪನಿ ಆಫ್ ದಿ ಹೋಲಿ ಮೆನ್, ಸದ್ಗ್ರಂಥಗಳ ಅಧ್ಯಯನ, ಇದಕ್ಕೆ ಬೇಕಾದ ನಿರಂತರ ಪ್ರೇರಣೆ, ಪ್ರಚೋದನೆ, ಸ್ಫೂರ್ತಿ ಇದನ್ನು ಕೊಡುವಂತಹ ಸ್ವಾಮಿ ವಿವೇಕಾನಂದರು, ಸ್ವಾಮಿ ರಂಗನಾಥಾನಂದಜಿ, ಯತೀಶ್ವರ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ, ಬ್ರಹ್ಮಚರ್ಯದ ಕಡೆಗೆ ಒಂದು ಸ್ವಲ್ಪ ಕಟ್ಟು ಬದ್ಧತೆ, ಇಂಥದ್ದನ್ನೆಲ್ಲ ಒಳಗಡೆ ನಿರ್ಮಿಸುವ ಪುಸ್ತಕಗಳನ್ನು ಓದುವುದು, ಸಾಧು ಸಂಘ, ಸದ್ಗ್ರಂಥಗಳ ಅಧ್ಯಯನ, ನನ್ನ ಜೀವನದಲ್ಲಿ ಅದ್ಭುತವಾದನ್ನು ಸಾಧಿಸಬೇಕು ಅನ್ನೋ ಒಂದು ಹುಚ್ಚು ಏನು ಮಾಡಿ irresistible inclination towards achieving everything that is possible in you. ಇತಿಹಾಸದಲ್ಲಿ ನನ್ನಂಥ ಇನ್ನೊಬ್ಬ ಮನುಷ್ಯ ಬಂದಿರಬಾರದು, ಅಷ್ಟರ ಮಟ್ಟಿಗೆ ಸಾಧನೆ ಮಾಡಬೇಕು ಅನ್ನೋ ಸಾಧನೆಯ ಹಸಿವು, ಇವೆಲ್ಲ ಬಂದರೆ ಒಳಗಡೆ ಇರೋ ಶಕ್ತಿಗಳೆಲ್ಲ ಒಂದೊಂದಾಗಿ ಆಚೆ ಬರೋದಕ್ಕೆ ಹೋಗುತ್ತೆ. ಅದು ಪರ್ಮನೆಂಟ್ ಸೊಲ್ಯೂಷನ್. ಯಾವ ಗಣಿಯಲ್ಲಿ ಬೇಕೆಂಬಷ್ಟು ಶಕ್ತಿ ಬೇಕಾದಾಗ ಸಿಗುತ್ತೋ, ಬೇಕೆಂಬ ರೂಪದಲ್ಲಿ ಸಿಗುತ್ತೋ, ಆ ಶಕ್ತಿಯ ಗಣಿ ಎಲ್ಲಿದೆ? ಉಪನಿಷತ್ತು ಹೇಳುತ್ತೆ, ನಿನ್ನ ಒಳಗಡೆ ಇನ್ನೇನಿದೆ ಅದನ್ನು ಬಿಟ್ಟು ನಿನ್ನ ಒಳಗಡೆಗೆ ಎಂದಾದರೂ ಗಮನ ಹರಿಸಿದ್ಯಾ? ಒಳಗಡೆಗೆ ಗಮನ ಹರಿಸೋದು ಅಂದ್ರೆ ಒಂದೇ, ಮೆಡಿಟೇಷನ್ ಮಾಡೋದು ಅಂದ್ರೆ ಒಂದೇ. ಯಾವಾಗಲಾದರೂ ನಿನ್ನ ಗಮನ ಒಳಕ್ಕೆ ಹರಿತಾ, ಬರೀ ಹೊರಕ್ಕೆ ಹರಿತಲ್ಲ. ಆದ್ದರಿಂದ ಇವತ್ತು ಯು ಆರ್ ಎ ನಾನ್ ಎಂಟಿಟಿ. ಮ್ಯಾಕ್ಸಿಮಮ್ ಯು ಆರ್ ಅನ್ ಇಂಜಿನಿಯರ್, maximum you are a doctor, maximum you are an IAS man, maximum you are a prime minister of some country. Are you the lord of the whole universe? ಮನುಷ್ಯನ ಗುರಿ ಏನು? ಸ್ವಾಮೀಜಿ ಹೇಳ್ತಾರೆ, ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಪರಮಪೂಜ್ಯ ಮುಕ್ತಿದಾಂಜ ಹೇಳಿದ್ರು, ದೇರ್ ಈಸ್ ಡಿವಿನಿಟಿ ಇನ್ ಯು. ವಾಟ್ ಈಸ್ ದ ಡಿವಿನಿಟಿ? ಇಟ್ ಇಸ್ ಎ ಪವರ್, ಇಟ್ ಇಸ್ ಎ ಪಾಸಿಬಿಲಿಟಿ, ಇಟ್ ಇಸ್ ಎ ಮೆರಿಟ್, ಇಟ್ ಇಸ್ ಎ ಗಿಫ್ಟ್. The goal is to manifest this divinity by controlling nature external and nature internal. You are controlling the whole universe, whole cosmos. That is nature external. So many supernovas, so many constellations, so many galaxies. ಎಷ್ಟು ಏನೇನೋ ಫಿಸಿಕ್ಸಲ್ಲಿ ನಾವು ನೋಡ್ತೀವಲ್ಲ, ದಿ ಹೋಲ್ ಥಿಂಗ್ ಕಮ್ ಟು ಬಿ ಕಾಲ್ಡ್ ಆಸ್ ನೇಚರ್ ಎಕ್ಸ್ಟರ್ನಲ್. ಯು ಕ್ಯಾನ್ ಕಂಟ್ರೋಲ್ ನೇಚರ್ ಎಕ್ಸ್ಟರ್ನಲ್. There is a detailed description about how to control nature external. Not to control one India, not to control one planet Earth, not to control one solar system. This is India's way of life. This is the audacity of an Indian mind, that we never settle down our account for something trivial, something small. ಆವತ್ತೇ ಹೇಳಿಬಿಡ್ತು ಮುಂಡಕೋಪನಿಷತ್, ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಸಣ್ಣದರ ಹಿಂದೆ ಏನು ಹೋಗ್ತೀಯಾ? ಬೃಹತ್ತಾದದ್ರ ಹಿಂದೆ ಹೋಗು. ಅಚೀವ್ ಮಾಡೋದಾದ್ರೆ ಅದನ್ನು ಕೈಗೆ ಇಟ್ಟಿಸ್ಕೋ. ಯಾವುದು ಬೃಹತ್ತಾದ್ದು? ಸಮಥಿಂಗ್ ಬಿಯಾಂಡ್ ಸ್ಪೇಸ್, ಬಿಯಾಂಡ್ ಟೈಮ್ ಅಂಡ್ ಬಿಯಾಂಡ್ ಕಾಸೇಷನ್. ಅದು ಭೂಮ. ಸ್ಪೇಸ್ ಕೆನಾಟ್ ಕನ್ಫೈನ್ ಇಟ್, ಇಟ್ ಈಸ್ ಬಿಯಾಂಡ್ ಸ್ಪೇಸ್. ಇಟ್ ಇನ್ಕ್ಲೂಡ್ಸ್ ಹೋಲ್ ಸ್ಪೇಸ್, ಇಟ್ ಇನ್ಕ್ಲೂಡ್ಸ್ ಹೋಲ್ ರೇಂಜ್ ಆಫ್ ಟೈಮ್, ಇಟ್ ಇನ್ಕ್ಲೂಡ್ಸ್ ಆಲ್ ಕಾಸಸ್. ದಿಸ್ ಈಸ್ ಭೂಮ. ಅದನ್ನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋ. ಅಂತ ಎಕ್ಸಾಂಪಲ್ಸ್ ಇದೆಯಾ? ಇದೆ.
ವಿಶ್ವಾಮಿತ್ರ ಅದನ್ನು ಮಾಡೋಕೆ ಹೊರಟ, ಅಂಡ್ ಹಿ ಸಕ್ಸಿಡೆಡ್ ಆಲ್ಸೋ. Because there was a disciplinary naram which was not supposed to violate. He was interrupted by Brahma, Lord Brahma, the authentic creator. He warned Vishwamitra, you are not supposed to do it even though you have all the power, because there is a sort of administrative naram. I am supposed to do it and you are not. There is some administrative naram in this universe, which Sanskrit language and the Vedic language call as Ritam. Ritancha swadhyaya pravachane. Out of that Sanskrit word rhythm has come English word rhythm. The rhythm will get spoiled. Vishwamitra, if you also exercise your authority, you have the power, no doubt, but you are not supposed to. ಪ್ರಪಂಚವನ್ನೇ ಇನ್ನೊಂದು ಪ್ರಪಂಚವನ್ನು ಸೃಷ್ಟಿ ಮಾಡೋದು ವಿಶ್ವಾಮಿತ್ರ ಮಾಡಿದ್ದು. ಇದೊಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ತೈತ್ರೇಯ ಉಪನಿಷತ್ನಲ್ಲಿ ಬರುತ್ತೆ. ಇದೆಲ್ಲ ಮನುಷ್ಯನಿಗೆ ಸಾಧ್ಯ. ಉಪನಿಷತ್ ನಾವೇನು ಓದಲ್ಲ, ಚಿಂತೆ ಇಲ್ಲ. ಅಟ್ಲೀಸ್ಟ್ ಟೇಕ್ ಟು ದಿ ಸ್ಟಡಿ ಆಫ್ ವಿವೇಕಾನಂದ, who gives the quintessence of all Upanishadic literature. ಏನು ಹೇಳ್ತಾರೆ ಸ್ವಾಮೀಜಿ? ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್. ಅಂಡರ್ಲೈನ್ ಆಲ್ ದೀಸ್ ಥಿಂಗ್ಸ್ 5 times. ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ನೋ ಸೈನ್ಸ್ ಕ್ಯಾನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಎ ಮ್ಯಾನ್. ನೋ ಸ್ಕ್ರಿಪ್ಚರ್, ಬೈಬಲ್, ಕೊರಾನ್, ವೇದ, so on and so forth. They can't even imagine. I am not saying they can't describe. Description is a remote possibility. They can't even imagine how much glorious a man is. ಇದನ್ನೆಲ್ಲ ನಮ್ಗೆ ಹೇಳಲೇ ಇಲ್ಲ. ಗುಪ್ತರ ಕಾಲದವರೆಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಹೇಳ್ತಾ ಇದ್ದುದೇ, ಎಜುಕೇಷನ್ನ ಮೊದಲನೇ ಪಾಠವೇ ಮ್ಯಾನ್ ನೋ ಹೂ ಯು ಆರ್. ಯಾರಂತ ನೀನು ತಿಳ್ಕೊ. ಉಪನಿಷತ್ನಲ್ಲಿ ಎಷ್ಟು ಸಲ ಬರಲಿಲ್ಲ ಇದು? ಆತ್ಮಾನಂ ವಿದ್ಧಿ, ಆತ್ಮಾನಂ ವಿದ್ಧಿ. ನೀನು ಯಾರಂತ ತಿಳ್ಕೊ. ಬರೀ ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ? ಹೇಳಿದ್ರು ತ್ವಂ ಬ್ರಹ್ಮಾಸಿ ನ ಸಂಶಯ. ಬ್ರಹ್ಮ ಅಂದರೆ ಯಾವುದು, ಆತ್ಮ ಅಂದರೆ ಯಾವುದು, ಆತ್ಮದನ್ನು ತಿಳ್ಕೊ. ಕಠೋಪನಿಷತ್ತು ಹೇಳುತ್ತೆ, ಯಾವುದನ್ನು ಮತ್ತಾವುದು ಯಾವ ರೀತಿಯಲ್ಲೂ ಮೀರಿಸಲಾರದು ಅದು ಆತ್ಮ. ಒಬ್ಬೊಬ್ಬರಲ್ಲೂ ಇದೆ ಅದು. 750 ಕೋಟಿ ಜನರಲ್ಲೂ ಆತ್ಮ ಇದೆ. ಯಾವುದನ್ನು ಮತ್ತಾವುದು ಮೀರಿಸಲಾರದು ಅದು ಆತ್ಮ. ನರೇಂದ್ರನ ನೋಡಿ ರಾಮಕೃಷ್ಣ ಒಂದು ಸಂದರ್ಭದಲ್ಲಿ ಹೇಳುವುದುಂಟು, ಆತ್ಮ ಏನಾದರೂ ಮನುಷ್ಯ ರೂಪವನ್ನು ತಾಳಿದರೆ ಅದು ನರೇಂದ್ರನಂತೆ ಕಾಣುತ್ತದೆ. ಆದ್ದರಿಂದಲೇ ನರೇಂದ್ರನನ್ನು ಯಾರೂ ಮೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ರೊಮಾಯ್ ರೋಲಾ, ಯುರೋಪಿನ ನೋಬೆಲ್ ವಿಜೇತ, ಹೇಳ್ತಾನೆ, ವಿವೇಕಾನಂದ ಬಯೋಗ್ರಫರ್ ಹೇಳ್ತಾನೆ, the remarkable feature about Vivekananda was his kingliness. It was impossible for anyone to imagine him in the second place. It was impossible for anyone to imagine Vivekananda in the second place. ಗಾಂಧೀಜಿಯವರ ಬಗ್ಗೆ ಕೂಡ ಬಯೋಗ್ರಫಿ ಬರೆದ್ರು ರೊಮಾಯ್ ರೋಲಾ. ಹೇಳಿದ್ರು, ಗಾಂಧಿ ವಾಸ್ ಎ ಮ್ಯಾನ್ ಆಫ್ ಹರ್ಟ್ಸ್, ದಿ ರಿಯಲ್ ಹೀರೋ ವಾಸ್ ವಿವೇಕಾನಂದ. ಅಂಬೇಡ್ಕರ್ ಹೇಳಿದ್ರು, ದಿ ಗ್ರೇಟೆಸ್ಟ್ ಮ್ಯಾನ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಇನ್ ರೀಸೆಂಟ್ ಟೈಮ್ಸ್ ಈಸ್ ನಾಟ್ ಮಹಾತ್ಮ ಗಾಂಧಿ ಬಟ್ ಇಟ್ ಈಸ್ ಸ್ವಾಮಿ ವಿವೇಕಾನಂದ. ವಿಜಯವಾಣಿಲಿ ಆರ್ಟಿಕಲ್ ಬರೆದಿದ್ದೆ ಇದ್ರ ಬಗ್ಗೆ ನಾನು. ದಿಸ್ ವಿವೇಕಾನಂದ ಹ್ಯಾಸ್ ಕಮ್ ಟು ಹೆಲ್ಪ್ ಯು ಆಲ್. ಹೆಲ್ಪ್ ವೇರ್? ಹೆಲ್ಪ್ ಇನ್ ಡೂಯಿಂಗ್ ವಾಟ್? ಡೋಂಟ್ ವೀಪ್ ಎನಿಮೋರ್, ಐ ಆಮ್ ಹಿಯರ್. ಡೋಂಟ್ ವೀಪ್, ನೋ ಟಿಯರ್ಸ್, ನೋ ಟಿಯರ್ಸ್ ಎನಿಮೋರ್. ಅಳಬೇಡ ಇನ್ಮೇಲೆ, ನಾನಿದ್ದೇನೆ. ಎಷ್ಟು ರೀತಿಯಲ್ಲಿ ಹೇಳುತ್ತೆ ದಟ್ ಇಸ್ ವೈ ಸ್ವಾಮೀಜಿ ವಾಸ್ ಸೋ ಎಂಫ್ಯಾಟಿಕ್. ಗೋ ಬ್ಯಾಕ್ ಟು ಉಪನಿಷತ್ಸ್. ಎಷ್ಟು ಸಲ ಹೇಳಿದ್ರು ಭಾರತೀಯರಿಗೆ, ಭಾರತೀಯ ತರುಣರಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತಲೇ ಅಂದ್ಕೊಳ್ಳಿ, ಗೋ ಬ್ಯಾಕ್ ಟು ಉಪನಿಷತ್ಸ್. ಯಾಕೆ? ಸ್ಟ್ರೆಂಗ್ತ್, ಸ್ಟ್ರೆಂಗ್ತ್, ಸ್ಟ್ರೆಂಗ್ತ್. ವಾಟ್ ವಿ ವಾಂಟ್ ಈಸ್ ಸ್ಟ್ರೆಂಗ್ತ್, ಎವ್ರಿ ಟೈಮ್ ಸ್ಟ್ರೆಂಗ್ತ್. ಆ್ಯಂಡ್ ಉಪನಿಷತ್ಸ್ ಆರ್ ಎ ಗ್ರೇಟ್ ಮೈನ್ ಆಫ್ ಸ್ಟ್ರೆಂಗ್ತ್. ದೇರ್ ಇನ್ ಲೈಸ್ ಸ್ಟ್ರೆಂಗ್ತ್ ಎನಫ್ ಟು ಇನ್ವಿಗ್ರೇಟ್ ದಿ ಹೋಲ್ ವರ್ಲ್ಡ್. ಹೋಲ್ ವರ್ಲ್ಡನ್ನೇ ಎನರ್ಜೈಸ್ ಮಾಡುತ್ತೆ, ಇನ್ವಿಗ್ರೇಟ್ ಮಾಡುತ್ತೆ. ನಿನ್ನೊಬ್ಬನನ್ನು ಮಾಡಲಾರದ ಅದು. ಆ ಉಪನಿಷತ್ ಬೇಡ. ಆದರೆ ಅಗೈನ್ ಲೆಟ್ ಮೈ ಕಮ್ ಬ್ಯಾಕ್ ಟು ಮೈ ಓಲ್ಡ್ ಸೆಂಟಿಮೆಂಟ್. ದಿ ಕ್ವಿಂಟೆಸೆನ್ಸ್ ಆಫ್ ವಿವೇಕಾನಂದ ಇಸ್ ಫೌಂಡ್ ಇನ್ ಉಪನಿಷತ್ಸ್, ಇಸ್ ಫೌಂಡ್ ಇನ್ ವಿವೇಕಾನಂದ ಥಾಟ್. ಪ್ಲೀಸ್ ಸ್ಟಡಿ ವಿವೇಕಾನಂದ, ಸ್ಟಡಿ ವಿವೇಕಾನಂದ. ಯಾಕೆ? ನಿಮ್ಗೆ ಎನರ್ಜೈಸ್ ಹಾಕೊಳ್ಳೋದು ಬೇಡವಾ? ಅದ್ಭುತವಾದ್ದು. ಯಾವುದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವ ಸಾಮರ್ಥ್ಯ ನಿಮ್ಗೆ ಬರೋದು ಬೇಡವಾ? ಸಾಮಾನ್ಯತೆಯಿಂದ ಅಸಾಮಾನ್ಯತೆಗೆ ಹೋಗುವುದು ಬೇಡವಾ? ನೀವು ಕೂಡ ಅದ್ಭುತವಾದ ವ್ಯಕ್ತಿಗಳಾಗೋದು ಬೇಡವಾ? ಅವರಾಗಿರಬಹುದು, ಅವರನ್ನು ನಾವು ಓದೋದ್ರಿಂದ ನಾವಾಗ್ತೀವಿ ಅಂತೇನು ಗ್ಯಾರಂಟಿ? ನಮ್ಮ ಆಶ್ರಮದಲ್ಲಿ ಸುಮಾರು 20 ಹುಡುಗರ ಎಕ್ಸಾಂಪಲ್ ನಿಮ್ಮ ಮುಂದೆ ಹೇಳಬಲ್ಲೆ, ಆದರೆ ನಂಗೆ ಟೈಮ್ ಇಲ್ಲ. ಬಹಳ ಕಡೆ ನಾನು ಹೇಳುವಂತಹದ್ದು ರವಿ ಚನ್ನಣ್ಣವರದು, IPS ಆಫೀಸರ್ದು. ಪೋಸ್ಟ್ ಮ್ಯಾನ್ ಆಗಬೇಕು ಅಂತಿದ್ದವನು
ಅವನಿಗೆ ಕೊಟ್ಟಿದ್ದು ನಾನು 5 ವಿವೇಕಾನಂದ ಪುಸ್ತಕಗಳು. ಗಾಸ್ಪೆಲ್ ಆಫ್ ಸ್ಟ್ರೆಂಗ್ತ್, ಇನ್ಸ್ಟಂಟ್ ಇನ್ಸ್ಪಿರೇಷನ್, ವಿವೇಕಾನಂದ ಸ್ಪೀಕ್ಸ್ ಟು ಯು, ವಿವೇಕಾನಂದ ರೈಟ್ಸ್ ಟು ಯು, ಪವರ್ ಕ್ಯಾಪ್ಸ್ಯೂಲ್ಸ್. ಈ 5 ಪುಸ್ತಕ ಸೇರಿ ನಾನು ಅವನು ಕೊಟ್ಟಾಗ 50 ರೂಪಾಯಿ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಬಾಯಿಗೆ ಗಟ್ ಮಾಡು. ಜನ ಹೇಳ್ತಾರೆ ಅದನ್ನು ಗಟ್ ಮಾಡಿಸ್ತಾರೆ, ಮಕ್ಕಳಿಗೆ ಇದನ್ನು ಗಟ್ ಮಾಡಿಸ್ತಾರೆ. ನನ್ನನ್ನು ಕೇಳಿದ್ರೆ ಈ ಪುಸ್ತಕದಲ್ಲಿರುವ ಒಂದು 108 ಆಯ್ದ ಕೆಲವು ಸೇಯಿಂಗ್ಸ್ ಏನಿದೆ ಸ್ವಾಮೀಜಿದು, ಅದನ್ನು ಮಕ್ಕಳಿಗೆ ಬಾಯಿಗೆ ಗಟ್ ಮಾಡಿಸಿ ದಿನ ಅದನ್ನು ಹೇಳ್ಕೊಳ್ತಾ ಇದ್ರೆ ಆ ನ್ಯೂ ಬರ್ತ್, ಹೊಸ ಜನ್ಮ ಬಂದೇ ಬರುತ್ತೆ. ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ, ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್. ಈ ನ್ಯೂ ಕೈಂಡ್ ಆಫ್ ಮ್ಯಾನ್ ಏನಾಗ್ತಾನೆ? ಎನರ್ಜಿ ಪರ್ಸಾನಿಫೈಡ್, ಸ್ಟ್ರೆಂಗ್ತ್ ಪರ್ಸಾನಿಫೈಡ್, ಬೋಲ್ಡ್ ಎನಫ್. ಲೈಫ್ನಲ್ಲಿ ಎಂದಿಗೂ ಕೂಡ ಈಸಿ ಥಿಂಗ್ಸ್ ಅನ್ನು ಅವನು ಇಷ್ಟವೇ ಪಡೋದಿಲ್ಲ. ಅವನು ಯಾವಾಗಲೂ ಕೂಡ ವಾಲ್ಕ್ಯಾನಿಕ್ ಎರಪ್ಷನ್, ಅದರ ಮೇಲೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಾನೆ. ವಿವೇಕಾನಂದರ ಪುಸ್ತಕ ಅಧ್ಯಯನದಿಂದ, ಅವರಿಂದ ಇನ್ಸ್ಪೈರ್ ಆಗೋದ್ರಿಂದ ಮನುಷ್ಯ ಹೇಗೆ ಟರ್ನ್ ಆಗ್ತಾನೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೇನೆ. ಗುಲ್ಬರ್ಗಾದಲ್ಲಿ ಒಂದು ಕಾಲೇಜ್ ಇದೆ. ಆ ಕಾಲೇಜು ನೂತನ ವಿದ್ಯಾಲಯ ಕಾಲೇಜ್ ಅಂತ. ಸುಮಾರು ಒಂದು 10-12 ವರ್ಷಗಳ ಹಿಂದೆ ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗೆ ಅಡ್ರೆಸ್ ಮಾಡಿ ಬಂದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಒಂದು ಫೋನ್ ನಂಬರು ಕೊಟ್ಟು ಬಂದೆ. ಕೆಲವು ದಿನ ಆದಮೇಲೆ ಒಬ್ಬ ಹುಡುಗ ನನಗೆ ಫೋನ್ ಮಾಡಿದ್ದ. ಆ ಫೋನ್ ಮಾಡಿದ್ದ ಅಂದರೆ ವಾಟ್ಸಪ್ ಮೆಸೇಜ್ ಕಳಿಸಿದ್ದ. ಅದರಲ್ಲಿ ಹೇಳ್ತಾನವನು, ಸ್ವಾಮೀಜಿ ನೀವು ಹೇಳಿದ ಮೇಲೆ ನಾನು ಕೂಡ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಒಂದಷ್ಟು ವಿವೇಕಾನಂದರ ಪುಸ್ತಕ ಎಲ್ಲ ತಗೊಂಡು ಓದ್ತಾ ಇದ್ದೇನೆ. ನನ್ನಲ್ಲಿ ಬಹಳ ಬದಲಾವಣೆಗಳಾಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಇಂಥ ಒಬ್ಬ ವ್ಯಕ್ತಿ ನನ್ನ ಒಳಗಡೆ ಇದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈಗ ಒಬ್ಬ ಹೊಸಬನೊಬ್ಬ ನನ್ನಿಂದ ಹೊರಗೆ ಬರ್ತಾ ಇದ್ದಾನೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಇಂಟೆಂಡಿಂಗ್ ಟು ಟೆಲ್ ಯು ಆಲ್ ಟುಡೇ. ಒಬ್ಬ ಹೊಸಬ ಹೊರಗೆ ಬರ್ತಾ ಇದ್ದಾನೆ. ಹೇಗೆ ಹೊಸಬ ಹೊರಗೆ ಬರ್ತಾ ಇದ್ದಾನೆ ಹೇಳ್ತಾನವನು. ಏನು ಹೇಳ್ತಾನೆ ಗೊತ್ತಾ? ಇಷ್ಟು ದಿನ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಇಷ್ಟು ದಿನ ನಾನು ಲೆದರ್ ಬಾಲು, ಟೆನ್ನಿಸ್ ಬಾಲ್ನ ಕ್ಯಾಚ್ ಮಾಡ್ತಾ ಇದ್ದೆ. ಇವಾಗ ನನಗೆ ಟೆನ್ನಿಸ್ ಬಾಲ್ ಕ್ಯಾಚ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನು ಕ್ಯಾಚ್ ಮಾಡಬೇಕು? ಯಾರಾದರೂ ನನ್ನ ಕಡೆಗೆ ಬುಲೆಟ್ ಫೈರ್ ಮಾಡಲಿ, ಅದನ್ನು ಕ್ಯಾಚ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಹೇಗಿದೆ? ಬುಲೆಟ್ ಫೈರ್ ಮಾಡಲಿ ನನ್ನ ಕಡೆಗೆ, ಅದನ್ನು ಕ್ಯಾಚ್ ಹಿಡಿದು ಔಟ್ ಅಂತ ಹೇಳೋಣ ಅಂತ ಅನಿಸ್ತಾ ಇದೆ. ದಿಸ್ ಇಸ್ ಬೋಲ್ಡ್. ಬಿ ಬೋಲ್ಡ್ ಅಂಟು ಡೆಸ್ಪಿರೇಷನ್. ಮೃತ್ಯು ಅದೊಂದು ಆಟ. ಕೇರ್ ಮಾಡಬೇಕಾ? ಮೃತ್ಯುವಿಗೆ ಕೇರ್ ಮಾಡದವನು ಮಹತ್ತರವಾದನ್ನು ಸಾಧಿಸಲ್ಲ. ಬಟ್ಟೆ ತೆಗೆದು ಬಿಸಾಕದಂತೆ ಶರೀರವನ್ನು ಬಿಸಾಕೋಗುವ ಅಡಾಸಿಟಿ ಬರಬೇಕು. ಐ ಮೈ ಫೈಂಡ್ ಇಟ್ ಈಸಿ, ಸ್ವಾಮೀಜಿ ಹೇಳ್ತಾರೆ, ಐ ಮೈ ಫೈಂಡ್ ಇಟ್ ಈಸಿ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ದೋ ಇಟ್ ಇಸ್ ಎ ವಾರ್ನ್ ಔಟ್ ಗಾರ್ಮೆಂಟ್. ಲಂಡನ್ನಿನ ಎರಿಕ್ ಹ್ಯಾಮಂಡ್ಗೆ ಹೇಳಿದ್ದೆ, ಐ ಮೈ ಫೈಂಡ್ ಇಟ್ ವೆರಿ ಈಸಿ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ದೋ ಇಟ್ ಇಸ್ ಎ ವಾರ್ನ್ ಔಟ್ ಗಾರ್ಮೆಂಟ್. But I don't cease to inspire. I shall inspire men everywhere till the whole humanity will come to know that it is one with God. That means every human comes to know that he is God only, nothing less than that. He is divine only, nothing less than that. There is divinity in him, nothing less than that. ಆ ಮಟ್ಟಕ್ಕೆ ಹೋಲ್ ಹ್ಯುಮ್ಯಾನಿಟಿನ ಇನ್ಸ್ಪೈರ್ ಮಾಡೋವರೆಗೂ ಐ ಶಾಲ್ ನಾಟ್ ಸೀಸ್ ಟು ವರ್ಕ್. ಐ ವಿಲ್ ಇನ್ಸ್ಪೈರ್ ಮೆನ್. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್. ಸಿ ದಟ್ ಬಾಯ್ ವಾಸ್ ಇನ್ಸ್ಪೈರ್ಡ್. ಇಷ್ಟು ದಿನ ನಾನು ಟೆನ್ನಿಸ್ ಬಾಲ್ ಕ್ಯಾಚ್ ಮಾಡ್ತಾ ಇದ್ದೆ, ಇನ್ನು ಮೇಲೆ ಬುಲೆಟ್ ಕ್ಯಾಚ್ ಮಾಡಬೇಕಂತ ಆಸೆ ಬರ್ತಾ ಇದೆ. ಇಷ್ಟು ದಿನ ನಾನು ಹಾಲಿಡೇಸ್ನಲ್ಲಿ ಹಿಮಾಚಲ ಪ್ರದೇಶಗೆ ಹೋಗಿ ಅಲ್ಲಿ ಆ ಮೌಂಟನ್ ಸ್ಲೋಪ್ನಲ್ಲಿ ಒಂದು ರೀತಿ ಆಟ ಆಡ್ತಾರೆ. ವಾಟ್ ಇಸ್ ಇಟ್ ಕಾಲ್ಡ್? ಸ್ಕ್ಯೂಯಿಂಗ್ ಆರ್ ಎಸ್, ಏನೋ ಆಟ ಆಡ್ತಾರೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. I want to do the same thing down the slope of a volcano. ಒಂದು ವಾಲ್ಕೆನೋ ಇದ್ರೆ, ವಾಲ್ಕ್ಯಾನಿಕ್ ಎರಪ್ಷನ್ ಆಗ್ತಾ ಇದ್ರೆ ಅದರ ಮೇಲೆ ನಾನು ಸ್ಕೇಟಿಂಗ್ ಆಡಬೇಕಂತಿದ್ದೇನೆ. ಹಿಮಾಚಲ ಪ್ರದೇಶ ಇಸ್ ನೋ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ಇನ್ನೊಂದು ಹೇಳ್ತಾನೆ, ಎವ್ರಿ ಸಂಡೇ ಐ ಯೂಸ್ ಟು ಸ್ವಿಮ್. ಈಗ ನನಗೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಮತ್ತೊಮ್ಮೆ ಸುನಾಮಿ ಏನಾದರೂ ಬಂದರೆ ಆ ಸುನಾಮಿ ವಿರುದ್ಧ ಈಜಬೇಕಂತ ಮಾಡ್ತಾ ಇದ್ದೇನೆ. ಇದಕ್ಕಂತಾರೆ ವಿವೇಕಾನಂದರು ಮ್ಯಾನ್ಲಿನೆಸ್. ದಿಸ್ ಈಸ್ ಮ್ಯಾನ್ಲಿನೆಸ್. ಬುದ್ಧಿಶಾಲಿಯು ಶಕ್ತಿಶಾಲಿಯು ಅದೊಬ್ಬ ದುಷ್ಟನನ್ನಾದರೂ ನಾನು ಮೆಚ್ಚುತ್ತೇನೆ. ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಒಳ್ಳೆ ಮನುಷ್ಯ. ಏನು ಮಾಡೋದು ಆ ಒಳ್ಳೆತನ ತಗೊಂಡು? ಇಲ್ಲಿವರೆಗೆ ಇಂಡಿಯಾದಲ್ಲಿ ಹುಟ್ಟಿದೇ ಇಂಥ ಒಳ್ಳೆಯವರು. ಇವತ್ತು ಇಂಡಿಯಾದಲ್ಲಿರೋ ಒಳ್ಳೆಯವರಲ್ಲಿ 99% ಇಂಥವ್ರೆ. ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಬಹಳ ಒಳ್ಳೆ ಮನುಷ್ಯ. ಯಾಕೆ? ಯಾರಿಗೂ ತೊಂದರೆ ಮಾಡೋಕೆ ಅವನ ಕೈಲಾಗಲ್ಲ.
ಸ್ವಾಮೀಜಿ ಚಿಂತನೆ ಏನು? ವಿವೇಕಾನಂದರ ಚಿಂತನೆ ಏನು? ಶಕ್ತಿ ಶಕ್ತಿ ಶಕ್ತಿ. ಕ್ರಿಸ್ಟಿನ್ ಅನ್ನುವಂಥ ಡೆಟ್ರಾಯ್ಟ್ನ ಹುಡುಗಿ, ಕ್ರಿಸ್ಟಿನ್ ಅನ್ನುವಂಥ ಡೆಟ್ರಾಯ್ಟ್ನ ಹುಡುಗಿ ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್ ಅನ್ನುವಂಥ ಹುಡುಗಿ ವಿವೇಕಾನಂದರ ಶಿಷ್ಯೆ ತನ್ನ ಗುರುವಿನ ಬಗ್ಗೆ ನೆಕ್ಸ್ಟ್ ರೆಮಿನಿಸೆನ್ಸಸ್ ಬರೀತಾಳೆ. ಹಿಸ್ ಹೋಲ್ ಪ್ಲಾನ್ ವಾಸ್ ನಾಟ್ ಟು ಮೇಕ್ ಥಿಂಗ್ಸ್ ಈಸಿ ಫಾರ್ ಅಸ್. Stand upon your feet. You have all the potential in you. You have all the power in you. He used to exhort. His whole plan was not to make things easy for us. ಪ್ರತಿಯೊಂದನ್ನು ಸರಳೀಕರಣ ಮಾಡಿ ಸುಲಿದ ಬಾಳೆಹಣ್ಣಿನಂತೆ ನಮ್ಮ ಬಾಯಿಗೆ ತಂದಿಡುವಂಥ ಗುರುಗಳೆಲ್ಲ ವಿವೇಕಾನಂದರು. ಅದ್ರ ಬದಲು ಏನು ಮಾಡ್ತಾರೆ? ಇಂಗ್ಲಿಷ್ ಗಾದೆ ಇದೆ, ಅದೇ ಅವರ ಟೀಚಿಂಗ್. ಏನದು? ನೆವರ್ ಆಸ್ಕ್ ಫಾರ್ ಎ ಲೈಟರ್ ಲಗೇಜ್. Never ask for a lighter luggage. On the other hand, ask for a stronger bag. ಲಗೇಜ್ ಲೈಟ್ ಆಗಿರಲಿ, ಒಂದು ಸಣ್ಣ ಬ್ಯಾಗ್ ಇರಲಿ ನನ್ನ ಲಗೇಜ್, ಅದನ್ನು ಕೇಳಬೇಡ. ದೊಡ್ಡ ಮೂಟೆಯೇ ಇರಲಿ, ಆದರೆ ನನ್ನ ಹೆಗಲು ಎಷ್ಟು ಜೋರಾಗಿದೆ ಅಂದರೆ ಆ ಮೂಟೆ ನನಗೇನು ಅನಿಸಲ್ಲ. ದಿಸ್ ಈಸ್ ದಿ ಓನ್ಲಿ ವೇ ವೇರ್ ಬೈ ಯು ಕ್ಯಾನ್ ಓವರ್ಕಮ್ ಪ್ರಾಬ್ಲಮ್ಸ್ ಇನ್ ಲೈಫ್. ಥಿಂಗ್ಸ್ ವಿಲ್ ನಾಟ್ ಬಿ ಈಸಿ. ಇವತ್ತಾಯಿತು ಆವತ್ತಾಯಿತು ಯಾವತ್ತೇ ಆಗಲಿ ಜೀವನ ಅನ್ನುವಂಥದ್ದು ಈಸಿ ಇರಲ್ಲ. ಆ ಈಸಿ ಲೈಫ್ಗೆ ನಾವು ಬಹಳ ವರ್ಷ ಅಡಿಕ್ಟ್ ಆಗಿದ್ದುದಕ್ಕೇನೆ ಫಾರಿನ್ ಇನ್ವೇಷನ್ಸ್ ರೂಯಿಂಡ್ ಅಸ್ ಟೋಟಲಿ ಫಾರ್ ಅಬೌಟ್ 1000 years. We lost the real Kshatriya spirit. The ancient India gave us a message. What we want is Kshatravirya and Brahmateja. Vivekananda reiterates, what we want is Kshatravirya and Brahmateja. ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ. ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ. ಅಂಜದ, ಅಳುಕದ, ಪ್ರಾಮಾಣಿಕರಾದ, ಎಂದಿಗೂ ಸೋಲು ಒಪ್ಪಿಕೊಳ್ಳದ ಯುವಜನತೆಯನ್ನು ಸೃಷ್ಟಿಸಬೇಕು. ವಾಟ್ ವಿ ವಾಂಟ್ ಈಸ್ ಜೈಜಾಂಟಿಕ್ ವಿಲ್ಸ್. ಇಚ್ಛಾಶಕ್ತಿ ಹೀಗಿರಬೇಕಲ್ಲ. ಯಾವ ರೀತಿ ಇಚ್ಛಾಶಕ್ತಿ ಇರಬೇಕು? ಸಂಪೂರ್ಣವಾಗಿ ಅದನ್ನು ಸಾಧಿಸಿಯೇ ತೀರ್ತೇನೆ, ಅದನ್ನು ಸಾಧಿಸಿಯೇ ತೀರ್ತೇನೆ. ಸೋಲು ಅನ್ನುವಂಥದ್ದು ಇಲ್ಲವೇ ಇಲ್ಲ, ಹಿಂದೆ ಹೋಗೋದು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವ್ರ ಪ್ರಕಾರ ಅದು ಲೈಫೇ ಅಲ್ಲ. ಬಾಣಂತಿ ಜೀವನ, ಸುಖಕರವಾದ ಜೀವನ, ವಿವೇಕಾನಂದರ ಬಗ್ಗೆ ಜೀವನವೇ ಅಲ್ಲ ಅದು. ಐ ಆಮ್ ನಾಟ್ ಬಾರನ್ ಟು ಲಿವ್ ದಿ ಲೈಫ್ ಆಫ್ ಎ ಜನಾನಾ ವುಮನ್. ಜನಾನಾ ವುಮನ್ನ ಜೀವನ ರೀತಿಯಲ್ಲಿ ಬದುಕೋದಕ್ಕಲ್ಲ ನಾನು ಬಂದಿರೋದು. ಐ ಬರ್ಸ್ಟ್ ಅಪಾನ್ ದಿ ಸೊಸೈಟಿ ಮೇಲೆ ಬರ್ಸ್ಟ್ ಆಗೋದ್ರದ್ದೇನೆ ಸದ್ಯದಲ್ಲೇ. ಐ ಆಮ್ ನಾಟ್ ಬಾರನ್ ಫಾರ್ ಎ ಜನಾನಾ ಲೈಫ್. ಇದೆಲ್ಲ ಸ್ವಾಮೀಜಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಜೀವನ ಆದರ್ಶಗಳು. ಯಾರೋ ಕೇಳಿದ್ರೆ ಅವರನ್ನ, ವಾಟ್ ಈಸ್ ಯುವರ್ ಮೆಸೇಜ್, ವಾಟ್ ಈಸ್ ಯುವರ್ ಮೆಸೇಜ್? ಹೇಳ್ತಾರವರು, 10 years ago ಮೈ ಮೆಸೇಜ್ ವಾಸ್ ಸ್ಟ್ರಗಲ್. ಟುಡೇ ಮೈ ಮೆಸೇಜ್ ಈಸ್ ಸ್ಟ್ರಗಲ್. 10 years hence ಮೈ ಮೆಸೇಜ್ ವಿಲ್ ಬಿ ಸ್ಟ್ರಗಲ್. ಹೋರಾಡು. 10 ವರ್ಷದ ಹಿಂದೆ ನಾನು ಕೊಡ್ತಾ ಇದ್ದಂಥ ಸಂದೇಶ ಹೋರಾಡು. ಇವತ್ತು ನಾನು ಕೊಡೋ ಸಂದೇಶ ಹೋರಾಡು. 10 ವರ್ಷಗಳ ನಂತರ ನಾನು ಕೊಡುವ ಸಂದೇಶ ಹೋರಾಡು. ಯಾಕೆ? ಹೋರಾಟವಿಲ್ಲದೆ ಮ್ಯಾನ್ಲಿನೆಸ್, ಪೌರುಷವಂತಿಕೆ ಬರುವುದಿಲ್ಲ. ನಿವೇದಿತಾಗಿ ಹೇಳ್ತಾರೆ ಒಂದ್ಸಲ, ದಿ ಓಲ್ಡರ್ ಐ ಗ್ರೋ, ದಿ ಮೋರ್ ಎವ್ರಿಥಿಂಗ್ ಸೀಮ್ಸ್ ಟು ಮೀ ಟು ಲೈ ಇನ್ ಮ್ಯಾನ್ಲಿನೆಸ್. ದಿಸ್ ಈಸ್ ಮೈ ನ್ಯೂ ಗಾಸ್ಪೆಲ್. ವಯಸ್ಸಾದಂತೆ ನನಗನ್ನಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಪೌರುಷವಂತಿಕೆಯಿಂದ ನಾವು ಸಾಧಿಸಿಬಿಡಬಹುದು. ಪೌರುಷವಂತಿಕೆ ಇಲ್ಲ ಅಂತಂದ್ರೆ ಜೀವನ ಅನ್ನುವಂಥದ್ದು ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್. ಅದು ಜೀವನವೇ ಅಲ್ಲ, ಅದು ಕೇವಲ ಅರ್ಥವಿಲ್ಲದ ಅಸ್ತಿತ್ವ. ಹಾಗಾದ್ರೆ ಅವರ ಪ್ರಕಾರ ಜೀವನ ಏನು? ಖೇತ್ರಿ ಮಹಾರಾಜ ಅಜಿತ್ ಸಿಂಗ್ ಕೇಳ್ದ, ಸ್ವಾಮೀಜಿ ವಾಟ್ ಈಸ್ ಲೈಫ್? ಲೈಫ್ ಅಂದ್ರೆ ಏನು ಡೆಫಿನೇಷನ್ ಕೊಟ್ಟಿರ್ಬೋದು ವಿವೇಕಾನಂದರು? ಅವರು ವಿವೇಕಾನಂದರು, ಆದ್ದರಿಂದ ಅವರಂತ ಡೆಫಿನೇಷನ್ ಕೊಡ್ತಾರೆ. ಏನ್ ಡೆಫಿನೇಷನ್ ಕೊಟ್ಟಿರ್ಬೋದು? ಲೈಫ್ ಈಸ್ ದಿ ಅನ್ಫೋಲ್ಡ್ಮೆಂಟ್ and development of a being under the circumstances tending to press it down. ಸ್ವಲ್ಪ ಇದನ್ನು ಯೋಚನೆ ಮಾಡಿ, ವಿಶ್ಲೇಷಣೆ ಮಾಡಿ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ತನ್ನನ್ನು ಕೆಳಕ್ಕೆ ತಳ್ಳುತ್ತಿರುವ, ಒತ್ತುತ್ತಿರುವ ಸನ್ನಿವೇಶಗಳಲ್ಲಿ, ಎಂಥ ಸನ್ನಿವೇಶ? ಆರಾಮವಾದ ಸನ್ನಿವೇಶ ಅಲ್ಲ, ಸುಲಭವಾದ ಏನೂ ಸಾಧಿಸಬಹುದಾದ ಸುಲಭವಾಗಿ ಅಂಥ ಸನ್ನಿವೇಶ ಅಲ್ಲ. ಬಾಣಂತಿ ಜೀವನ ಇರುತ್ತಲ್ಲ ಅಂಥ ಸನ್ನಿವೇಶ ಅಲ್ಲ. ಪ್ರತಿ ಕ್ಷಣವೂ ಪ್ರತಿನಿತ್ಯವೂ ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಸನ್ನಿವೇಶಗಳಲ್ಲಿ. ವಿವೇಕಾನಂದರು ಅಮೆರಿಕಾಗೆ ಹೋಗಬೇಕಾದ್ರೆ ಇಲ್ಲಿಂದ ಕಷ್ಟಪಟ್ಟು ಹೋದಾಗ ಅಲ್ಲಿ ಆರ್ಗನೈಸಿಂಗ್ ಕಮಿಟಿ ಹೇಳಿದ್ರು, ನಿಮ್ಮ ಕ್ರಿಡೆನ್ಷಿಯಲ್ ತೋರಿಸಿ,
ಹಿಂದೂ ಧರ್ಮದ ಪ್ರತಿನಿಧಿ ನೀವು, ಲೆಜಿಟಿಮೇಟ್ಲಿ ಯು ರೆಪ್ರೆಸೆಂಟ್ ದೆಮ್, ವಿ ವಾಂಟ್ ಟು ನೋ ಸಮ್ ಅಥಾರಿಟಿ ಹೂ ಹ್ಯಾಸ್ ಗಿವನ್ ಯು ದಟ್ ಲೆಜಿಟಮೆಸಿ. ಏನು ತೊಗೊಂಡೋಗಿರಲಿಲ್ಲ, ವಿ ಆರ್ ಸಾರಿ ಸರ್, ವಿ ಕಾಂಟ್ ಟೇಕ್ ಯು. ಏನಾಗಿರಬೇಡ ಅವ್ರಿಗೆ. ಬಟ್ ಅವರು ಹಿ ವಾಸ್ ಪ್ರಿಪೇರ್ಡ್ ಬಿಕಾಸ್ ದಟ್ ವಾಸ್ ದಿ ಡೆಫಿನೇಷನ್ ಆಫ್ ಲೈಫ್ ಫಾರ್ ಹಿಮ್. ಲೈಫ್ ಅಂದ್ರೇ ಹಾಗೆ, ಹೆಜ್ಜೆ ಹೆಜ್ಜೆಗೂ ಪ್ರತಿಕೂಲಕರವಾದ ವಾತಾವರಣ ಬಂದರೆ ಅದಕ್ಕೆ ಅಂಜದೆ ಅಳುಕದೆ ನುಗ್ಗಿ ಅವುಗಳನ್ನೆಲ್ಲ ಭೇದಿಸ್ಕೊಂಡು ಹೊರಟ್ರೆ ಅದೇ ಲೈಫ್. ಇದನ್ನು ಪಾಶ್ಚಿಮಾತ್ಯರು ಕೂಡ, ಇದೆಲ್ಲ ಉಪನಿಷತ್ತುಗಳಲ್ಲಿ ಬರೋದು, ಇದೆಲ್ಲ ಪಾಶ್ಚಿಮಾತ್ಯರಾಗಿರ್ತಕ್ಕಂಥ ಫ್ರೆಂಚ್ ಕ್ರಾಂತಿಯ ನೇತಾರ ರೂಸೋ, ಬ್ರಿಟಿಷ್ ಚಿಂತಕ ಬರ್ಟ್ರಂಡ್ ರಸಲ್, ಅವರೆಲ್ಲ ಇದನ್ನೇ ಹೇಳ್ತಾರೆ, ಲೈಫ್ ಹೀಗೆ ಇರಬೇಕು. ದೆನ್ ಓನ್ಲಿ ವಿ ವಿಲ್ ಬಿ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ಆಲ್ ಕ್ಯಾಂಡಿಡೇಟ್ಸ್ ಟು ಹ್ಯುಮ್ಯಾನಿಟಿ ಅಂಡ್ ನಾಟ್ ಹ್ಯೂಮನ್ಸ್ ಯೆಟ್ ಅಂತ ರಸಲ್ ಒಂದು ಕಡೆ ಹೇಳ್ತಾರೆ. ನಾವು ಮನುಷ್ಯರಾಗೋದಕ್ಕೆ ಹೊರಟವರು, ನಾವಿಲ್ಲೂ ಮನುಷ್ಯರಾಗಿಲ್ಲ. ಮನುಷ್ಯರಾಗೋದು ಹೇಗೆ? ಒಂದೊಂದು ಹೆಜ್ಜೆಯಲ್ಲೂ ಪ್ರತಿಕೂಲಕರವಾದ ವಾತಾವರಣ ಬರ್ತಾ ಇದ್ರೆ ಅದನ್ನು ಮೆಟ್ಟಿ ನಿಂತು ಅಮುಕಿ ಕೆಳಕ್ಕೆ ಅಮುಕಿ ಕಾಲು ಕೆಳಗಡೆ ಹಾಕ್ಕೊಂಡು ಅದನ್ನು ಸಂಪೂರ್ಣವಾಗಿ ಅಳಸಿ ಹಾಕಿ ಮುಂದೆ ನುಗ್ಗುವಂತಹ ಜೀವನ ಪ್ರಕ್ರಿಯೆ ಇದೆಯಲ್ಲ, ಅದು ಮಾತ್ರ ಜೀವನ. ಬೇರೆ ಎಲ್ಲ ಕೂಡ ಮಿಯರ್ ಎಕ್ಸಿಸ್ಟೆನ್ಸ್. ಸ್ವಾಮೀಜಿ ಮಾತಲ್ಲಿ ಹೇಳ, ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್, ವೆಜಿಟೇಟಿವ್ ಲೈಫ್. ಶಾರದಾನಂದರು ಬೆಳಗ್ಗೆ 3ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಧ್ಯಾನ ಮಾಡ್ತಾ ಕೂತ್ಕೊಳ್ತಿದ್ರು ಸ್ವಾಮಿ ಶಾರದಾನಂದರು. ಯಾರೋ ಕೇಳಿದ್ರು, ಮಹಾರಾಜ್ ಅರ್ಧ ಗಂಟೆ ಧ್ಯಾನ ಮಾಡೋಕೆ ಇಷ್ಟು ಕಷ್ಟ ಆಗುತ್ತೆ, ನೀವೆಲ್ಲ ಹೇಗೆ ಮಾಡ್ತೀರಿ ಇದನ್ನು? ಶಾರದಾನಂದ ಹೇಳ್ತಾರೆ, ಯು ಥಿಂಕ್ ವಿ ಲೆಡ್ ಎ ವೆಜಿಟೇಟಿವ್ ಲೈಫ್ ಇನ್ ದಕ್ಷಿಣೇಶ್ವರ್ ವೆನ್ ಠಾಕೂರ್ ವಾಸ್ ದೇರ್? ಠಾಕೂರ್ ಬದುಕಿದ್ದಾಗ ನಾವೆಲ್ಲ ದಕ್ಷಿಣೇಶ್ವರದಲ್ಲಿ, ಯು ಥಿಂಕ್ ವಿ ಲೆಡ್ ಎ ವೆಜಿಟೇಟಿವ್ ಲೈಫ್? ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಜೀವನ ಮಾಡಿದ್ವಿ ನಾವು ದಕ್ಷಿಣೇಶ್ವರದಲ್ಲಿ ಅಂತ ಅಂದ್ಕೊಂಡಿಯಾ ಠಾಕೂರ್ ಇದ್ದಾಗ? ದಿಸ್ ಈಸ್ ಲೈಫ್. ಕೂತ್ಕೊಂಡ್ರೆ ರವಿ ಚನ್ನಣ್ಣವರು ಒಬ್ಬ ಕೂಲಿ ಹುಡುಗ, ಪೋಸ್ಟ್ ಮ್ಯಾನ್ ಆಗಬೇಕು ಅಂತ ಹೊರಟ, ಕಿವಿ ಹಿಂಡಿದೆ ನಾನು ಅವನಿಗೆ, ಬೇಡ ಅಂತಂದೆ. ಆಮೇಲೆ ಕಂಡಕ್ಟರ್ ಆಗಬೇಕು ಅಂತ ಹೊರಟ, ಅವನಿಗೆ ಅದೇ ದೊಡ್ಡದು. ಯಾಕೆ? 3 ದಿನಕ್ಕೆ 1 ಹೊತ್ತು ಹೊಟ್ಟೆ ತುಂಬ ಊಟ ಇಲ್ಲ, ದಿನ 2 ಹೊತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು ಅಂತಿದ್ದವನು. ಸ್ವಾಮೀಜಿ, ನನ್ನ ಜೀವನದಲ್ಲಿ ಏನೂ ಗುರಿ ಇಲ್ಲ, 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಸಾಕು, ಅದೇ ನನ್ನ ಜೀವನದ ಗುರಿ ಅಂತ ಬಡತನದ ಬೇಗೆಯಲ್ಲಿ ಬೆಂದವನು. ಅವನಿಗೆ ನಾನು ಹೇಳಿದೆ, ನೀನು IAS ಕೆಳಗಿಂದು ಏನೂ ಮಾಡಬೇಡ, ನೀನು ಹುಟ್ಟಿರೋದು IAS ಮಾಡೋದಕ್ಕೆ, ಪೋಸ್ಟ್ ಮ್ಯಾನ್ ಎಲ್ಲಿ, IAS ಎಲ್ಲಿ? ಆದರೆ ಈಗಾಗಲೇ ವಿವೇಕಾನಂದ್ರ ಪುಸ್ತಕ, ವಿವೇಕಾನಂದ್ರ ಫೋಟೋ, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಿವೇಕಾನಂದ್ರ ಫೋಟೋಗೆ ಒಂದು ಊದುಕಡ್ಡಿ ಹಚ್ಚೋದು, ಇದೆಲ್ಲ ಮಾಡ್ತಾ ಇದ್ದ ಮನುಷ್ಯ. ಆದ್ದರಿಂದ ನನ್ನ ಮಾತುಗಳು ಬಹಳ ಗೌರವ ಕೊಟ್ಟ. ಫಸ್ಟ್ ಅಟೆಂಪ್ಟ್ನಲ್ಲಿ ಹಿ ಪಾಸ್ಡ್ IPS. ಪೋಸ್ಟ್ ಮ್ಯಾನ್ ಆಗಬೇಕಾಗಿದ್ದವನು IPS ಆಫೀಸರ್. ದಿಸ್ ಈಸ್ ನ್ಯೂ ಬರ್ತ್, ನಥಿಂಗ್ ಲೆಸ್ ದ್ಯಾನ್ ಎ ನ್ಯೂ ಬರ್ತ್ ಶುಡ್ ಬಿ ಅವರ್ ಗೋಲ್. ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್. ಹೊಸ ಜನ್ಮ. ಭಾರತೀಯ ಶಿಕ್ಷಣ ಪದ್ಧತಿ ಅದರ ಕಡೆಗೆ ಗುರಿ ಇಡುತ್ತದೆ. ಕೆಲವು ಪ್ರೇರಣೆಗಳನ್ನು, ಪ್ರಚೋದನೆಗಳನ್ನು, ಅದನ್ನೇ ಸಂಸ್ಕಾರಗಳು ಅಂತ ಕರೆಯುತ್ತೆ. ಯಾವುದು ಜೀವನವನ್ನು ಅಮೋಘವಾಗಿ ರೂಪಿಸುತ್ತೋ ಅದು ಸಂಸ್ಕಾರ. ಸಮ್ಯಕ್ ಯಾವುದಿದೆಯೋ ಅದು ಸಂಸ್ಕಾರ. ಸಂಸ್ಕಾರಾತ್ ದ್ವಿಜವುಚ್ಯತೆ. ದ್ವಿಜ ಅಂತಂದ್ರೆ 2ನೇ ಸಲ ಹುಟ್ಟಿದವನು ಅಂತ. ಸಂಸ್ಕಾರಗಳಿಂದ 2ನೇ ಸಲ ಹುಟ್ಟಿದವನಾಗು. 2ನೇ ಸಲ ಹುಟ್ಟುವುದಕ್ಕೆ ಬಹಳ ಪ್ರಬಲವಾಗಿ ಕಾರಣವಾಗುವುದು ಸ್ಫೂರ್ತಿ, ಇನ್ಸ್ಪಿರೇಷನ್. ಜತಕಾಮಾನಂದಜಿ ಹೇಳಿದರು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ದೆನ್ ನೋ ಒನ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಎವರ್ ಇನ್ಸ್ಪೈರ್ ಯು. ಯಾಕೆ ರಾಮಕೃಷ್ಣಾಶ್ರಮ? ಇದೇ ರೀತಿ ಇನ್ನೊಬ್ಬ ಹುಡುಗ ಪ್ರೈಮರಿ ಸ್ಕೂಲ್ನಲ್ಲಿ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಹೊರಟ, ಮಿಡಲ್ ಸ್ಕೂಲ್ 5, 6, 7ನೇ ಕ್ಲಾಸ್ನಲ್ಲಿ ಮಿಡಲ್ ಸ್ಕೂಲ್ ಟೀಚರ್ ಆಗಬೇಕು ಅಂತ ಹೊರಟವನು. ಅವನು ತಕ್ಕ ಮಟ್ಟಿಗೆ ವಿವೇಕಾನಂದ್ರ ಭಕ್ತಿ. ಇವರೆಲ್ಲ ನಮ್ಮ ಆಶ್ರಮದ ಹುಡುಗರು. ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಜೊತೆ ಕೆಲವು ದಿನಗಳನ್ನು, ಕೆಲವು ಮಂತ್ಗಳನ್ನು ಕಳೆಯೋದಕ್ಕೆ ಬಂದವರು. ಏನೋ ಮಾಡ್ತೀಯಾ, ಹಾರ್ವರ್ಡಲ್ಲಿ PhD ಮಾಡು ಅಂತಂದೆ. ಇದೆಲ್ಲ ಯಾಕೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ? ಇವತ್ತಿಗೂ ವಾಟ್ ಎ ಮಿರಾಕಲ್ ವಿವೇಕಾನಂದ ಫಿಲಾಸಫಿ ಕ್ಯಾನ್ ಬ್ರಿಂಗ್ ಅಬೌಟ್ ಇನ್ ಯುವರ್ ಲೈಫ್. ಈವನ್ ಟುಡೇ ದಿ ಇನ್ಸಿಡೆನ್ಸ್ ದಟ್ ಐ ಆಮ್ ಕೋಟಿಂಗ್ ಬಿಫೋರ್ ಯು ಇಸ್ ಸಮಥಿಂಗ್ ದಟ್ ಟುಕ್ ಪ್ಲೇಸ್ ಓನ್ಲಿ 1.5 years ago. 1.5 ವರ್ಷದ ಹಿಂದೆ ನಡೆದಿತ್ತು. ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಹೇಳಿ, ಬೇಡ, ಹಾರ್ವರ್ಡಲ್ಲಿ PhD ಮಾಡು, ಆಮೇಲೆ ಇಂಡಿಯಾಗೆ ಬಾ, ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ. ಇದೆಲ್ಲ ಅವ್ರ ಜೀವನದಲ್ಲೇ ಕೇಳಿರದೇ ಇರ್ತಕ್ಕಂಥ ಮಾತುಗಳು. ರವಿ IPS ಆಗೋದು, ವಿಶಾಲ್ ಹಾರ್ವರ್ಡಲ್ಲಿ PhD ಮಾಡೋಕೆ ಹೋಗೋದು, ಇಮ್ಯಾಜಿನ್ನೂ ಮಾಡಿರಲಿಲ್ಲ ಅವರು. ಯಾಕೆ? ನಿನ್ನ ಒಳಗಡೆ ನಿನಗೆ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋಷ್ಟು ಪವರ್ ಇರೋದ್ರಿಂದ ನೀನು ಇಮ್ಯಾಜಿನ್ ಮಾಡಿರಲಿಲ್ಲ ಅಂದ್ರೂ ಆಗುತ್ತೆ ಅದು. ಏನು ಮಾಡ್ಬೇಕು ಸ್ವಾಮೀಜಿ? ವೆಬ್ಸ್ಟರ್ಸ್ ಡಿಕ್ಷನರಿ ಬಾಯಿಗೆ ಗಟ್ ಮಾಡಿಬಿಡು. ವೆಬ್ಸ್ಟರ್ಸ್ ಡಿಕ್ಷನರಿ ಇರುತ್ತೆ, ಬಾಯಿಗೆ ಗಟ್ ಮಾಡಿಬಿಡು. ಇಂಗ್ಲೀಷ್ ಬಗ್ಗೆನೇ ಎಲ್ಲ ಕೇಳ್ತಾರೆ. ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ವೊಕ್ಯಾಬ್ಯುಲರಿ. ಫ್ಲೂಯೆನ್ಸಿ ಬರುತ್ತಾ ಬಿಡುತ್ತಾ ಅದು ಆಮೇಲಿನ ಮಾತು.
Many professors will not have any fluency at all. It is something that cannot be born out of your vocabulary or your knowledge of English literature. It is something of different kind. Webster's dictionary, believe it or not, within a year, he came to know whole by heart. ಒಂದು ವರ್ಷದಲ್ಲಿ ವೆಬ್ಸ್ಟರ್ಸ್ ಡಿಕ್ಷನರಿ ಬಾಯ್ ಗಟ್ ಮಾಡ್ದ, ಎಕ್ಸಾಮಿನೇಷನ್ ತಗೊಂಡ. ಆಕ್ಸ್ಫರ್ಡ್ ಹಾರ್ವರ್ಡಲ್ಲಿ ಎರಡಕ್ಕೂ PhD ಸೆಲೆಕ್ಟ್ ಆದ. ಹಾರ್ವರ್ಡಲ್ಲಿ ರೋಡ್ಸ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಹಿ ಈಸ್ ಎ ರೋಡ್ ಸ್ಕಾಲರ್ ನಾವು. ರೋಡ್ ಸ್ಕಾಲರ್ ಅಂದ್ರೆ ಏನು ಗೊತ್ತಾ? ವೈಟ್ ಹೌಸಿಗೆ ಹೋಗಿ ಐ ಆಮ್ ಎ ರೋಡ್ ಸ್ಕಾಲರ್ ಅಂತಂದ್ರೆ ಪ್ರೆಸಿಡೆಂಟ್ ವಿಲ್ ಸ್ಟ್ಯಾಂಡ್ ಅಪ್ ಅಂಡ್ ಶೇಕ್ ದಿ ಹ್ಯಾಂಡ್. ದಿಸ್ ಈಸ್ ರೋಡ್ ಸ್ಕಾಲರ್. ಉತ್ತರ ಕರ್ನಾಟಕದ ಚರಿತ್ರೆಯಲ್ಲಿ ನನಗನ್ಸಿದ ಮಟ್ಟಿಗೆ ಇವತ್ತಿನವರೆಗೆ ರೋಡ್ಸ್ ಸ್ಕಾಲರ್ ಯಾರು ಬಂದಿರಲಿಲ್ಲ. ಬಸವನ ಬಾಗೇವಾಡಿ ಒಂದು ಹಳ್ಳಿ, ನಾನಿರೋದು ಮನಗುಳಿ, ಅಲ್ಲಿಂದ 20 ಕಿಲೋಮೀಟರ್. ಆ ಹಳ್ಳಿ ಹುಡುಗ ಟುಡೇ ಈಸ್ ಎ ರೋಡ್ ಸ್ಕಾಲರ್. ಹಿ ಈಸ್ ಇನ್ ಬಾಸ್ಟನ್, ಹಿ ಈಸ್ ಇನ್ ಹಾರ್ವರ್ಡ್ ಅಂಡ್ ಪರ್ಸಿಂಗ್ ಹಿಸ್ PhD. ಹೇಳ್ತಾನೆ, ಸ್ವಾಮೀಜಿ ಹಾರ್ವರ್ಡ್ ಲೈಬ್ರರಿನಲ್ಲಿ 13 ಕೋಟಿ ಪುಸ್ತಕ ಇದೆ. ನಾವು ನಡ್ಕೊಂಡು ಹೋಗಿ ಲೈಬ್ರರಿ ಕವರ್ ಮಾಡೋಕ್ಕಾಗಲ್ಲ. ಕಾರ್ ಬ್ಯಾಟ್ರಿ ಕಾರ್ನಲ್ಲಿ ನಾವು ಓಡಾಡಬೇಕಾಗುತ್ತೆ. ಇದೆಲ್ಲ ಹೇಳ್ತಾ ಇರ್ತಾನೆ. ಆ ಹುಡುಗನೇ ಹೇಳಿದ್ದು. ಅಂಬೇಡ್ಕರ್ ಈ ರೀತಿ ಹೇಳಿದ್ದಾರೆ, ಸ್ವಾಮೀಜಿ, ವಿವೇಕಾನಂದ ಇಸ್ ದ ಗ್ರೇಟೆಸ್ಟ್ ಮ್ಯಾನ್ ಅಂಡ್ ನಾಟ್ ಮಹಾತ್ಮ ಗಾಂಧಿ ದಟ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಇನ್ ರೀಸೆಂಟ್ ಇಯರ್ಸ್. ನಮ್ಮ ಹಾರ್ವರ್ಡ್ ಲೈಬ್ರರಿನಲ್ಲಿ ಓದ್ದೆ ಅಂತ ಅವನೇ ಹೇಳಿದ್ದು. ಆಮೇಲೆ ಆ ಪುಸ್ತಕ ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದ ಅಲ್ಲಿಂದ. ನೋಡಿದ್ರೆ ಹೌದು, ಅದ್ರ ಬಗ್ಗೆ ನಾನು ವಿಜಯವಾಣಿಲಿ ಆರ್ಟಿಕಲ್ ಬರೆದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆಲ್ಲ ನಿಮ್ಮ ಲಕ್ಷಣಗಳಿದೆಯಾ, ಆವಾಗ ನೀವು ಯಂಗ್. ಇದೆಲ್ಲ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಸ್ವಿಮ್ ಮಾಡಬೇಕಾದ್ರೆ ಸುನಾಮಿ ವಿರುದ್ಧ ಮಾಡ್ತೀನಿ, ಬುಲೆಟ್ ಕ್ಯಾಚ್ ಮಾಡ್ತೀನಿ, ಇದೆಲ್ಲ ಪ್ರೇರಣೆ ನಿಮ್ಗೆ ಬರ್ತಾ ಇದೆಯಾ, ಆವಾಗ ನೀವು ಯಂಗ್. ಇಲ್ಲ ಅಂದರೆ ಹೆಂಗೆಂಗೋ ಆಗ್ತಿರೋ. ಕಾಲೇಜ್ ವಿದ್ಯಾರ್ಥಿಗಳಲ್ಲಿ 2 ವಿಧ ನಾನು ಹೇಳ್ತಾ ಇರ್ತೇನೆ. ಒಂದು ಕೆಟಗರಿ ಹುಡುಗರಿದ್ದಾರೆ, ಅವ್ರಿಗೆ ಕಾಲೇಜ್ ಅಂದರೆ ಕಾಲ ಕಳೆಯುವ ಏಜು. ಚೆನ್ನಾಗಿ ಆ ಮಾತು ಆ ಕಾಫಿ ಕುಡಿ, ಈ ಟೀ ಕುಡಿ, ದಿನಕ್ಕೆ 20 ಸಲ ಕಾಫಿ ಕುಡಿ, ಟೀ ಕುಡಿ. ಇದೊಂದು ಕೆಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನೊಂದು ಕೆಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಕಾಲೇಜ್ ಅಂದರೆ ಫಾರ್ ದೆಮ್ ದಿ ಡೆಫಿನೇಷನ್ ಈಸ್ ದಿ ಏಜ್ ಅಟ್ ವಿಚ್ ಯು ಆರ್ ರೆಡಿ ಟು ರೆಸ್ಪಾಂಡ್ ಟು ಎ ಕಾಲ್. ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ರೆಸ್ಪಾಂಡಿಂಗ್ ಟು ಎ ಗ್ರೇಟ್ ಕಾಲ್. ವಾಟ್ ಈಸ್ ದಟ್ ಕಾಲ್? Call from your motherland, call from great India. Once upon a time, for millennia together, I was the greatest. India was the greatest for millennia together. But today, it is a bit damaged. I don't say it is ruined, it is a bit damaged. It has lost its position, most glorious position. Professor Madison ಅಂತ ಹೇಳಿ ಫ್ರೆಂಚ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡಿ ವರ್ಲ್ಡ್ ಎಕಾನಮಿಯನ್ನು ಸ್ಟಡಿ ಮಾಡ್ತಾರೆ. BC 3rd centuryಯಿಂದ AD 18th centuryವರೆಗೆ ದಿ ರಿಚೆಸ್ಟ್ ಲ್ಯಾಂಡ್, ದಿ ರಿಚೆಸ್ಟ್ ಕಂಟ್ರಿ ವಾಸ್ ಇಂಡಿಯಾ. ಸೆಕೆಂಡ್ ವಾಸ್ ಚೈನಾ. ರಿಚೆಸ್ಟ್ ಕಂಟ್ರಿ, ಸ್ವಾಮೀಜಿ ಹೇಳ್ತಾರೆ, ಮೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್ ಈವನ್ ವೈಲ್ ಯುರೋಪಿಯನ್ಸ್ ವರ್ ಲಿವಿಂಗ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್ ಪೇಂಟಿಂಗ್ ದೆಮ್ಸೆಲ್ಸ್ ಬ್ಲೂ. ಯುರೋಪಿಯನ್ನರು ಕಾಡು ಮನುಷ್ಯರಂತೆ ಬದುಕ್ತಾ ಇದ್ದಾಗ ಮೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಪೀಕ್, ದಿ ಝೆನಿತ್ ಆಫ್ ಇಟ್ಸ್ ಸಿವಿಲೈಸೇಷನ್. ಇಷ್ಟೆಲ್ಲ ಅದ್ಭುತವಾಗಿದ್ದಂಥ ಇಂಡಿಯಾ ಇವತ್ತು ನಾವು ನೋಡ್ತಾ ಇದ್ದೀವ. ಕಾರಣ ಯಾರು? ಗುಪ್ತರ ಪೀರಿಯಡ್ವರೆಗೆ ಇದೆಲ್ಲ ಇತ್ತು, ಅದು ನಮ್ಮಿಂದ ಹೋಗಿಲ್ಲ. ದಟ್ ಪೊಟೆನ್ಷಿಯಾಲಿಟಿ ವಿ ಹ್ಯಾವ್ ನಾಟ್ ಲಾಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಎ ಕಿಂಗ್ಡಮ್ ಕಾಲ್ಡ್ ಎಸ್ ವಿಜಯನಗರ ಎಂಪೈರ್ ವಾಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಎ ಗ್ರೇಟ್ ಸೇಜ್ ಫ್ರಮ್ ಶೃಂಗೇರಿ ಬೈ ನೇಮ್ ವಿದ್ಯಾರಣ್ಯ. Again, in place of Vidyaranya, Swami Vivekananda has come and he has a mandate for us all. He has a call for us all. Yenidu, please help me build up India of my dreams. India, India, India. ಅವ್ರಿಗೆ ಇನ್ನು 2ನೇ ಮಾತೇ ಇರಲಿಲ್ಲ. ಅವರ ಪಲ್ಸ್ ಇದ್ದುದೇ ಇಂಡಿಯಾ, ಇಂಡಿಯಾ, ಇಂಡಿಯಾ. ಜೋಸೆಫಿನ್ ಮೆಕ್ಲಾಡ್ ಅನ್ನುವಂಥ ಅವರ ಶಿಷ್ಯ ಕೇಳ್ತಾಳೆ ವಿವೇಕಾನಂದರ ಚಡಪಡಿಕೆ ಕೇಳಿ, ನೋಡಿ ನೋಡಿ ನೋಡಿ, ಯಾಕೆ ಇವ್ರು ಇಷ್ಟು ದೇವರು ಇವರಿಗೆ ಕೊಟ್ಟಷ್ಟು ಗಿಫ್ಟ್ಸು, ಬೇರೆ ಯಾವ ಗಿಫ್ಟು ಬೇಡ, ಕೇವಲ ಅವರ ಶಾರೀರಿಕ ಸೌಂದರ್ಯ, ಘನತೆ, ಆ TV, ಆ ಗಾಂಭೀರ್ಯ, ಇದಾದರೂ ಬೇರೆ ಯಾರಿಗಿದೆ? ಎಲ್ಲರೂ ಸಪ್ಪೆ ಅಂತ ಕಾಣ್ತಾರೆ ಅವರ ಮುಂದೆ. ಅಮೆರಿಕನ್ ಪತ್ರಿಕೆಗಳು ಬರೆಯುತ್ತವೆ, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಪರ್ಸನಾಲಿಟಿ, ವಾಟ್ ಕಮಾಂಡ್, ನೋ ಒನ್ ಕುಡ್ ಎವರ್ ಡೇರ್ ಅಪ್ರೋಚ್ ವಿವೇಕಾನಂದ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್. ಅಮೆರಿಕನ್ ಪೇಪರ್ಸ್ ಬರೆಯುತ್ತವೆ, ನ್ಯೂಸ್ ಪೇಪರ್ಸ್ ಬರೆಯುತ್ತವೆ. ಅನಿ ಬೆಸೆಂಟ್ ಒಂದು ರೀತಿ ಹೇಳ್ತಾಳೆ, ಒಂದೊಂದು ಊರಿನ ನ್ಯೂಸ್ ಪೇಪರ್ ಒಂದೊಂದು, ಡಸ್ ಹಿ ರಿಯಲಿ ಬಿಲಾಂಗ್ ಟು ದಿಸ್ ಪ್ಲಾನೆಟ್ ಅರ್ತ್,
ಈ ಭೂಲೋಕಕ್ಕೆ ಸೇರಿದವರ ಇವರು ಅಂತ ಬರೀತಾರೆ. ಹೀಗೆಲ್ಲ ಇದ್ದ ವ್ಯಕ್ತಿಗೆ ಏನು ಚಡಪಡಿಕೆ. ಅದನ್ನು ನೋಡಿ ನೋಡಿ ಅವರ ಪ್ರಿಯ ಶಿಷ್ಯೆ ಜೋಸೆಫಿನ್ ಮೆಕ್ಲಾರ್ಡ್ ಕೇಳ್ತಾಳೆ, ಹೌ ಬೆಸ್ಟ್ ಐ ಕ್ಯಾನ್ ಸರ್ವ್ ಯು ಸ್ವಾಮೀಜಿ. ಅವಾಗ ವಿವೇಕಾನಂದರು ಹೇಳ್ತಾರೆ, ಏನು ಹೇಳಿರ್ಬೋದು? ಲವ್ ಇಂಡಿಯಾ, ದಿಸ್ ಈಸ್ ದಿ ಮೆಸೇಜ್. ಲವ್ ಇಂಡಿಯಾ. ಲವ್ ಅಂದ್ರೆ ಏನು ಗೊತ್ತಾ? ದಿ ಆಬ್ಜೆಕ್ಟ್ ಆಫ್ ಅವರ್ ಲವ್ ಈಸ್ ರಿಯಲಿ ಲವ್ಡ್ ಬೈ ಅಸ್ ಓನ್ಲಿ ವೆನ್ ಯು ಆರ್ ಪ್ರಿಪೇರ್ ಟು ಸ್ಯಾಕ್ರಿಫೈಸ್ ಯುವರ್ ಎವ್ರಿಥಿಂಗ್ ಫಾರ್ ಇಟ್ಸ್ ಸೇಕ್. ಇವತ್ತು ಬೇಡ, ಇವತ್ತು ಅದ್ಭುತ ವ್ಯಕ್ತಿಗಳಾಗಿ ಬೆಳೆಯಿರಿ. ಜಗತ್ತೇ ನಿಮ್ಮನ್ನು ನೋಡಿ ಆಶ್ಚರ್ಯಪಡುವ ರೀತಿಯಲ್ಲಿ ಬೆಳೆಯಿರಿ. ಆವಾಗ ನಿಮ್ಮ ತಲೆಯಲ್ಲಿ ಒಂದೇ ಒಂದಿರಲಿ, ಆಲ್ ದಿಸ್ ಮೈಟ್ ಆಫ್ ಮೈನ್ ಶುಡ್ ಬಿ ಯೂಸ್ಡ್ ಅಪ್ ಫಾರ್ ಮೇಕಿಂಗ್ ಎ ಗ್ರೇಟ್ ಇಂಡಿಯಾ. ಅಂಡ್ ದೇರ್ ಬೈ ವಿವೇಕಾನಂದ ಮಸ್ಟ್ ಫೀಲ್ ವೆರಿ ಮಚ್ ಹ್ಯಾಪಿ ಅಟ್ ಮೇ, ವೆರಿ ಮಚ್ ಪ್ಲೀಸ್ಡ್ ಅಟ್ ಮೈ ಸ್ಯಾಕ್ರಿಫೈಸ್, ಅಟ್ ಮೈ ಎಫರ್ಟ್ಸ್ ಅಂಡ್ ಆಲ್ ದಟ್. ವಿವೇಕಾನಂದರಿಗೆ ನನ್ನಿಂದ ಖುಷಿಯಾದರೆ, ನನ್ನ ಜೀವನ ನನ್ನ ಪ್ರಯತ್ನಗಳಿಂದ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆದರೆ, ಅದಕ್ಕಿಂತಲೂ ನನಗೆ ಬೇರೆ ಏನು ಬೇಕು ಅನ್ನೋ ಭಾವನೆಯಲ್ಲಿ ಬೆಳೆದರ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳು ಸ್ವರ್ಗ ನಾಚುವಂಥ ರಾಷ್ಟ್ರ ನಮ್ಮದಾಗುತ್ತೆ. ಸ್ವಾಮೀಜಿಗೆ ಅದೇ ಬೇಕಾಗಿರೋದು. ತಮ್ಮ ಶಿಷ್ಯರಿಗೆ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೈ ಜೋಡಿಸ್ಕೊಂಡು ಕೇಳ್ತಾ ಇದ್ರು. ಅವ್ರ ಕಣ್ಣಲ್ಲಿ ನೀರು ಹಾಕಬೇಕಾ? ಅವ್ರ ಕೈ ಜೋಡಿಸ್ಬೇಕಾ? 1000 ಜನ್ಮಗಳಲ್ಲಿ ಅವರ ಗುಲಾಮರಾಗುವುದು ಒಬ್ಬ ಮನುಷ್ಯನಿಗಿರಬಹುದಾದ ಮಹಾ ಸೌಭಾಗ್ಯ. ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ. ಸುಭಾಷ್ ಚಂದ್ರ ಬೋಸ್ ICS ನಲ್ಲಿ 4th ರ್ಯಾಂಕ್ ತಗೊಂಡವರು 23ನೇ ವಯಸ್ಸಿಗೆ. ಆವತ್ತಿನ ICS ಇವತ್ತಿನ IAS ನ 50 ಪಟ್ಟು ಪವರ್ಫುಲ್. ಅಂಥ ಸುಭಾಷ್ ಚಂದ್ರ ಬೋಸ್ ಏನು ಹೇಳ್ತಾರೆ? ಹ್ಯಾಡ್ ಹಿ ಬೀನ್ ಅಲೈವ್ ಟುಡೇ ಐ ವುಡ್ ಹ್ಯಾವ್ ರಿಮೈನ್ಡ್ ಅಟ್ ಹಿಸ್ ಫೀಟ್ ಸರ್ವಿಂಗ್ ಹಿಮ್ ಆಲ್ ಥ್ರೂ ಮೈ ಲೈಫ್. ಅವರು ಬದುಕಿದ್ದಿದ್ರೆ ಅವರ ಪಾದಗಳ ಬಳಿಯಲ್ಲಿ ಪಾದ ಸೇವಕನಾಗಿ ಕುಳಿತು ಇಡೀ ಜೀವನ ಅವರ ಸೇವೆ ಮಾಡ್ತಾ ಇದ್ದೆ. ಸಚ್ ಎ ಗ್ಲೋರಿಯಸ್ ಮ್ಯಾನ್ ಈಸ್ ವಿವೇಕಾನಂದ. ICS ಆಫೀಸರ್ ಈ ಮಾತು ಹೇಳ್ತಾನೆ. ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ನಮ್ಗೆ ಬೇಡ್ಕೋಬೇಕಾ? ಏನು ಬೇಡ್ಕೊಳ್ತಾರೆ ಅವರು? ನಿನ್ನ ಒಂದು ಜನ್ಮವಾದರೂ ನನಗೆ ಕೊಡು, ನಿನ್ನ ಒಂದು ಜನ್ಮ ನನಗೆ ಕೊಡು. ಏನಕ್ಕೆ ಅವ್ರಿಗೆ ಕೊಡಬೇಕು? ನಾನು ನನ್ನ ಕನಸಿನ ಭಾರತ ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲಿ ನೋಡ್ತೀರಿ ಈ ನಿಸ್ವಾರ್ಥತೆ? ಎಲ್ಲಿ ನೋಡ್ತೀರಿ ಈ ತಾಯ ಹೃದಯ? ಎಲ್ಲಿ ನೋಡ್ತೀರಿ ಈ ರೀತಿಯ ಒಂದು ವ್ಯಕ್ತಿತ್ವವನ್ನು? ಏನೆಲ್ಲ ಇದ್ರೂ ಅವ್ರಿಗೆ ಬೇಕಾಗಿದ್ದುದು ಈ ದೇಶದ ದೀನರು, ದಲಿತರು, ರೋಗಿಗಳು, ಪಾಪಿಗಳು, ವಿಧವೆಯರು. ಯಾರು ಕೇರ್ ಮಾಡ್ತಾರೆ? ಹೂ ಕೇರ್ಸ್ ಫಾರ್ ದೆಮ್? ಒಂದು ಕಡೆ ಬರೀತಾರೆ, ಹೂ ಕೇರ್ಸ್ ಫಾರ್ ದೆಮ್. ಯಾರ ಶ್ರಮದಿಂದ ಈ ಜಗತ್ತು ಉದ್ಧಾರವಾಗಿದೆಯೋ ಅಂತ ನನ್ನ ಈ ದೇಶ ಬಾಂಧವರು ಯಾರಿಗೆ ಬೇಕಾಗಿದೆ? ಸುಮ್ಮನೆ ರಾಮಕೃಷ್ಣರು ನರೇಂದ್ರ ಅಂದರೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಅವನ ಹೆಸರು ಹೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಹುಚ್ಚರಾಗಿದ್ದರು ತನ್ನ ಶಿಷ್ಯನನ್ನು ಕಂಡು. ದೋಣಿ ಇಳಿದು ದಕ್ಷಿಣೇಶ್ವರಕ್ಕೆ ಬರ್ತಾ ಇರುವಾಗ ಆ ದೋಣಿಯಲ್ಲಿ ಇಳಿತಾ ಇರೋದು ನೋಡಿ ರಾಮಕೃಷ್ಣರು, ಅಲ್ಲಿ ನೋಡು ನರೇಂದ್ರ ಅಂತ ಹೇಳೋಕೆ ಹೋಗ್ತಾರೆ. ಪೂರ್ತಿ ಹೆಸರು ಹೇಳೋಕ್ಕಾಗಲ್ಲ. ಅಲ್ಲಿ ನೋಡು ನಾ ಅಂತ ಹೇಳಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಇಷ್ಟು ಮೆಚ್ಕೊಂಡ್ರಲ್ಲ ನರೇಂದ್ರನನ್ನ. ಏನಿರಬೇಕು ಅವನಲ್ಲಿ? ರಾಮಕೃಷ್ಣ ಯಾವುದಕ್ಕಾದ್ರೂ ಕೇರ್ ಮಾಡೋರ? ಆದರೆ ನರೇಂದ್ರನಿಗೆ ಯಾಕೆ ಇಷ್ಟು ಕೇರ್ ಮಾಡಿದ್ರು? ಅವನು ಹಾಗಿದ್ದ. ಅವನು ನಮ್ಮವನು, ಅವನು ನಮ್ಮೂರಲ್ಲಿ ಹುಟ್ಟಿದ, ನಮ್ಮ ದೇಶದವನು. ಇದೆಲ್ಲ ನಮ್ಮ ಮನಸ್ಸಿಗೆ ಬಂದು ಈ ನವ ತಾರುಣ್ಯದಲ್ಲಿ ನಮ್ಮಲ್ಲಿ ಕೆಲವು ಒಳಗಡೆ ಸ್ಟರಿಂಗ್ಸ್ ಆಗಲಿಲ್ಲ ಅಂತಂದರೆ, ಒಳಗಡೆ ಒಂದಷ್ಟು ಮಂಥನ ಆಗಲಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು, ನನಗೆ ನಿಜಕ್ಕೂ ಭಾವನೆಗಳು ಇದೆಯಾ? ಭಾವನೆಗಳೇ ಇಲ್ವೋ ಹೇಗೆ ನನ್ನ ಕಡೆ? ಇಂಥ ಅದ್ಭುತ ವ್ಯಕ್ತಿ, ಇಂಥ ಮಹಾತ್ಮ ಹೀಗೆಲ್ಲ ಬದುಕದ, ಹೀಗೆಲ್ಲ ಮಾತಾಡಿದ್ದಾನೆ. ನನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಎಷ್ಟು ಕೊಡಬಲ್ಲೆ ಆತನಿಗೆ? ಒಂದು ಯೋಚನೆ ಮಾಡಿ, ಎಷ್ಟು ಕೊಡಬಲ್ಲೆ ಅನ್ನೊಂದು ಯೋಚನೆ ಮಾಡಿ, ಆ ನಿಟ್ಟಿನಲ್ಲಿ ಪ್ರಯತ್ನಿಸಿ ಅಂತ ಹೇಳಿ ನಿಮಗೆಲ್ಲ ಒಳಿತಾಗಲಿ ಅಂತ ರಾಮಕೃಷ್ಣದ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ರಾಮಕೃಷ್ಣ. Become Swami Vivekananda's messenger. Share the video with 3 of your friends.